ನಮಸ್ಕಾರ. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ಕರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್ ಈ ಮೂರು ಕಾದಂಬರಿಗಳನ್ನ ಪದೇ ಪದೇ ಓದುವಂತ ಪೂರ್ಣಚಂದ್ರ ತೇಜಸ್ವಿ ಅವರ ಅಪಾರ ಅಭಿಮಾನಿಗಳು ಬಹಳಷ್ಟು ಜನ ಇದ್ದಾರೆ. ಸುಮಾರು 50 ವರ್ಷಗಳಾದ್ರೂ ಕೂಡ ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳನ್ನ ಪದೇ ಪದೇ ಓದಬೇಕು ಅನ್ನೋ ಆಸಕ್ತರು, ಓದುಗರು ಈಗಲೂ ನಮ್ಗೆ ಬಹಳಷ್ಟು ಜನ ಸಿಗ್ತಾರೆ. ಈ ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳ ಬಗ್ಗೆ ಬಹಳಷ್ಟು ವಿಸ್ಮಯಕಾರಿ ಸಂಗತಿಗಳನ್ನ ತಿಳ್ಕೊಂಡಿರುವಂತ ಡಾಕ್ಟರ್ ಕೆ.ಸಿ. ಶಿವಾರೆಡ್ಡಿ ಸರ್, ಅಂದ್ರೆ ನಿರ್ದೇಶಕರು, ಪೂರ್ಣಚಂದ್ರ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾದಂತ ಶಿವಾರೆಡ್ಡಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಸರ್. ಸರ್, ಇವತ್ತಿನ ವಿಚಾರ ಸಂಕಿರಣದಲ್ಲಿ ನೀವು ತೇಜಸ್ವಿ ಸರ್ ಅವರ ಬಹಳಷ್ಟು ಪುಸ್ತಕಗಳ ಬಗ್ಗೆ ಅವರ ಮಾಹಿತಿಗಳನ್ನ ಹೇಳಿದ್ರಿ. ಸರ್, ಈಗಲೂ ನಾನು ಹೇಳ್ತೀನಿ, ನನ್ನ ಪುಸ್ತಕದ ಸಂಗ್ರಹಾಲಯದಲ್ಲಿರೋದು ಕರ್ವಾಲೋ, ಚಿದಂಬರ ರಹಸ್ಯ ಮತ್ತೆ ಜುಗಾರಿ ಕ್ರಾಸ್, ಹೀಗೆ ಹಲವಾರು ಪುಸ್ತಕಗಳನ್ನ ಪದೇ ಪದೇ ಓದ್ಬೇಕು ಅನ್ನೋ ಒಂದು ಆಸಕ್ತಿಯನ್ನ ಹುಟ್ಟಿಸ್ತವ್ರು ಪೂರ್ಣಚಂದ್ರ ತೇಜಸ್ವಿ ಸರ್ ಅವರು. ಸರ್, ಅವರ ಪುಸ್ತಕಗಳ ಒಂದು ಬೇಡಿಕೆ ಬಗ್ಗೆ ಈಗ ಏನ್ ಹೇಳ್ತೀರಾ ಸರ್ ನೀವು? ತೇಜಸ್ವಿಯವರು ಕತೆಗಾಗಿ ಕತೆ ಬರೆದವರಲ್ಲ. ಹಾ. ಅದರೊಳಗಡೆ ಆಯಾ ಕಾಲದ ಆಧುನಿಕ ಜಗತ್ತಿಗೆ ಏನನ್ನ ತಲುಪಿಸ್ಬೇಕು ಅನ್ನುವಂಥ ಒಂದು ತುಡಿತ ಅವರಲ್ಲಿತ್ತು. ಒಂದು ರೀತಿಯಲ್ಲಿ ಒಂದು ರೂಢಿಗೆ ಬಿದ್ದಂಥ ಓದುಗರನ್ನ ಒಂದು ರೀತಿಯಲ್ಲಿ ಹೊಸದಾದಂಥ ಆಲೋಚನೆಗೆ ಹಚ್ಚುವಂಥದ್ದು ಅವರ ಮುಖ್ಯವಾದಂಥ ಧೋರಣೆ ಆಗಿತ್ತು. ಅವ್ರ ಒಟ್ಟು ಸಾಹಿತ್ಯದಲ್ಲೇ ಆ ಥರ ಪ್ರಯೋಗಗಳನ್ನು ಅವ್ರು ನಿರಂತರವಾಗಿ ಮಾಡಿರೋದನ್ನು ನೋಡ್ತೀರಿ. ನೀವು ಇವಾಗ ಕರ್ವಾಲೋ ಹೇಳಿದ್ರಿ. ಕರ್ವಾಲೋ ಕೇವಲ ಒಂದು ಕತೆ ಅಲ್ಲ, ಅದು ಜೀವ ವಿಕಾಸದ ಒಂದು ಮಹಾಪರಂಪರೆಯನ್ನ ತನ್ನ ಗರ್ಭದಲ್ಲಿ ಇಟ್ಕೊಂಡಿದೆ. ಅದು ಅಲ್ಲಿ ಬರುವ ಹಾರುವವತಿ ಮತ್ತು ಅದನ್ನು ಹಿಡಿಯುವಂಥದ್ದು, ಈ ಎಲ್ಲ ಪ್ರಯತ್ನಗಳೇನಿದಾವೋ ಅದು ಇನ್ನೇನನ್ನು ಹೇಳ್ತಾ ಇದೆ ಅಲ್ಲಿ. ನೋಡಿ, ಅಲ್ಲಿ ನವೋದಯ ನವ್ಯ ಆದ ಮೇಲೆ ಬರ್ತಾ ಇರತಕ್ಕಂಥ ಒಂದು ಕರ್ವಾಲೋ ಕಾದಂಬರಿ. ಕರ್ವಾಲೋ ಅಲ್ಲಿ ಏನಾಗ್ತಾ ಇದೆ, ಸ್ವಾತಂತ್ರ್ಯ ನಂತರದ ಕಥನ. ಅದು ಸ್ವಾತಂತ್ರ್ಯ ಬಂದ ಮೇಲೆ ಬಂದಿರುವಂಥ ಒಂದು ಕಥನ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೊಸ ಶಿಕ್ಷಣವನ್ನು ನಾವು ಪಡ್ಕೊಂಡ್ಮೇಲೆ ಏನೋ ಆಗುತ್ತೆ, ನಮ್ಗೇನೇನು ಸಮಸ್ಯೆಗಳಿದ್ದೀವಿ ಎಲ್ಲದರಿಂದ ಬಿಡುಗಡೆ ಪಡಿತೀವಿ ಅನ್ನುವಂಥ ಒಂದು ನಂಬಿಕೆ ದೊಡ್ಡವಾಗಿ ಎಲ್ಲರಲ್ಲೂ ಇತ್ತು. ಆದರೆ ಹೊಸ ಅಕ್ಷರ ಅಥವಾ ಶಿಕ್ಷಣವನ್ನು ಪಡೆದಾದ ಮೇಲೆ ನಮ್ಗೆ ಅವ್ಯಾವೂ ಕೂಡ ಅಷ್ಟು ಸುಲಭವಾಗಿ ಬಿಡುಗಡೆ ಆಗಲಿಲ್ಲ ಅನ್ನುವಂಥದ್ದು ಕಾಣಿಸ್ತು. ಕೇವಲ 4 ಗೋಡೆಗಳ ನಡುವೆ ಸಿಗುವಂಥ ಶಿಕ್ಷಣಕ್ಕೂ ನಿಸರ್ಗದ ನಡುವೆ ಸಿಗುವಂಥ ಶಿಕ್ಷಣಕ್ಕೂ ಇರುವಂಥ ವ್ಯತ್ಯಾಸಗಳನ್ನ ತೇಜಸ್ವಿಯವರು ಆ ಕಾದಂಬರಿಯಲ್ಲಿ ಹೇಳಕ್ಕೂ ಹೊರಡ್ತಾ ಇದ್ದಾರೆ. ಮಂದಣ್ಣ ಶಾಲೆಗೆ ಹೋದವನಲ್ಲ. ಮಂದಣ್ಣ ಗಂಡ ಸತ್ತ ಮೇಲೆ ಹುಟ್ಟಿದಂಥ ಮಗು ಅವನು. ಯಾವಾಗ ಗಂಡ ಸತ್ತ ಮೇಲೆ ಹುಟ್ಟಿದಂಥ ಒಂದು ಮಗು ಈ ಸಾಮಾಜಿಕವಾದಂಥ ಒಂದು ಬಹಿಷ್ಕೃತವಾದ ವಲಯದ ಒಳಗಡೆಗೆ ಅವನು ಅಂಚಿಗೆ ಸರಿತಾನ. ಯಾವಾಗ ಅಂಚಿಗೆ ಸರಿತಾರೋ ಅವನು ಕಾಡು ಮೇಡುಗಳನ್ನು ಆಳಿತಾ ಹಾಗೆ ಹೀಗೆ ಓಡಾಡ್ತಾ ಅವನಿಗೆ ಹೊಸ ಜಗತ್ತೊಂದು ಅವನ ಅನುಭವ ಲೋಕ ಅವನಿಗೆ ಬಿಟ್ಕೊಳ್ಳುತ್ತೆ. ಹೊಸ ಜಗತ್ತಿನ ಅನುಭವ ಲೋಕ ಬಿಚ್ಕೊಳ್ಳುತ್ತೆ. ಅದೇ ಕುವೆಂಪು ಅವರ ಕಾನೂರು ಹೆಗ್ಗಡತೆಯಲ್ಲಿ ಬರುವಂತ ಹೂವೈನ ಪಡೆದ ಶಿಕ್ಷಣಕ್ಕೂ ಇಲ್ಲಿ ಮಂದಣ್ಣನು ಪಡೀತಾ ಇರುವಂತ ಶಿಕ್ಷಣಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಅದನ್ನು ಹೇಳಬೇಕಾಗಿತ್ತು ಅವರು. ಶಿಕ್ಷಣ ಅನ್ನುವುದು ಕೇವಲ ಶಾಲಾ ಕಾಲೇಜುಗಳಲ್ಲಿ ದೊರೆಯುವಂತಹದ್ದು ಮಾತ್ರ ಅಲ್ಲ, ನಿಸರ್ಗದಲ್ಲಿ ಇರುವಂತ ಪ್ರತಿಯೊಬ್ಬನಿಗೂ ತನ್ನದೇ ಆದಂತ ಒಂದು ಜ್ಞಾನ ಇದೆ, ಅನುಭವ ಇದೆ, ಅವನಿಗೊಂದು ವಿವೇಕ ಇದೆ. ಅದರ ಬಗ್ಗೆ ತೇಜಸ್ವಿ ಹೇಳಬೇಕಾಗಿತ್ತು. ಅದಕ್ಕೆ ಮಂದಣ್ಣ ಅಲ್ಲಿ ಬರ್ತಾನೆ. ಅದಕ್ಕೆ ಮಂದಣ್ಣ ಕರ್ವಾಲೋ ಕರೆಯೋ ಹಾಗೆ ಅವನು ಹುಟ್ಟ ನ್ಯಾಚುರಲಿಸ್ಟ್. ಅವನ ಬದುಕೆ ನ್ಯಾಚುರಲಿಸ್ಟ್. ಇಂಥ ಅಸಂಖ್ಯವಾದಂಥ ನ್ಯಾಚುರಲಿಸ್ಟ್ಗಳು ಜಗತ್ತಲ್ಲಿದ್ದರು. ಅವರೆಲ್ಲರೂ ತಾವು ತೇಜಸ್ವಿ ಅವರು ಕೃಷಿಗೆ ತೊಡೆದುಕೊಂಡ್ಮೇಲೆ ಅವರ ಜೀನಿಯಸ್ನೆಸ್ ಯಾರ್ದು? ಜೀನಿಯಸ್ಗಳಂತಂದ್ರೆ ಯಾರೋ ರ್ಯಾಂಕ್ಗಳು ಪಡೆದವರು ಇವರು ಅಷ್ಟೇ ಅಲ್ಲ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಬದುಕನ್ನ ಸಾಗಿಸುವುದಕ್ಕೆ ಬೇಕಾದಂಥ ಬೇರೆ ಬೇರೆ ರೀತಿಯಲ್ಲಿ ಬದುಕ್ತಾ ಇರುವಂಥ ಅವರ ಕಥನಗಳನ್ನ ಅಬ್ಸರ್ವ್ ಮಾಡ್ತಾ ಅವ್ರಿಗೆ ಗೊತ್ತಾಗ್ಬಿಡ್ತು ಇವ್ರ ಜೀನಿಯಸ್ನೆಸ್ ಯಾವ ಥರದ್ದು, ಇವರಲ್ಲಿರುವಂಥ ಬದುಕಿನ ಕಟ್ಕೊಳ್ಳೋಕ್ಕಿರುವಂಥ ತಂತ್ರಗಾರಿಕೆಗಳು ಯಾವ್ಯಾವು. ಹಾವುಗಳ ಎಂಟ ಇರ್ಬೋದು, ಮಂದಣ್ಣನು ಬದುಕಿರ್ಬೋದು,
ಚಿಕ್ಕ ಚಿಂಕ್ರ ಇರ್ಬೋದು, ಈ ಥರದ ಅನೇಕ ಪಾತ್ರಗಳನ್ನ ಅವರು ಹಿಡಿತಾ ಹೋಗ್ತಾರೆ. ಅದರ ಮೂಲಕವಾಗಿ ನೇಟಿವ್ ನಾಲೆಜ್ ಇದೆಯಲ್ಲ, ಒಂದು ಜ್ಞಾನ ಇದೆಯಲ್ಲ, ಅದನ್ನ ಅವರು ನಮ್ಮ ಮುಂದೆ ತೆರೆದಿಡಕ್ಕೆ ಹೋಗ್ತಾರೆ. ಆದರೆ ನಾವು ಈ ಪಠ್ಯ ಪುಸ್ತಕ ಅವು ಇವು ಆದಮೇಲೆ ಅದ್ರ ಬೆನ್ನತ್ತಿದ್ದೇನು ಅಂದರೆ ಅವು ಹಾರೋ ಓತಿ ಬಾಲ ಹಿಡಿಯೋಕ್ಕೋ ಅಷ್ಟೇ. ನಿಜವಾಗ್ಲೂ ಆ ಕೃತಿಯ ಅರ್ಥವನ್ನ ಇನ್ನೂ ಕೂಡ ನಾವು ಸರಿಯಾಗಿ ರೀತಿಯಲ್ಲಿ ಗ್ರಹಿಸ್ತಾ ಇದ್ದೀವೋ ಇಲ್ಲವೋ ಅನ್ನೋ ರೀತಿಯಲ್ಲಿದೆ. ನಾನು ಅಂದ್ಕೊಳ್ಳೋದೇನು ಅಂತಂದ್ರೆ, ಈಗಾಗಲೇ ಆ ಕೃತಿಗಳ ಬಗ್ಗೆ ಬಂದಿರತಕ್ಕಂಥ ವಿಮರ್ಶೆಗಳಿಗಿಂತ ಭಿನ್ನವಾಗಿ ಹೊಸ ಓದುಗರು ಹೊರಟಿದಾರಲ್ಲ, ಅವ್ರಿಗೆ ದಕ್ತಾ ಇರತಕ್ಕಂಥ ಅರ್ಥಗಳಿದಾವಲ್ಲ, ಅವು ದಾಖಲಾಗಬೇಕು. ಯಾಕೆ ಇಷ್ಟು ಒಂದು ಕಾದಂಬರಿ 50-60 ವರ್ಷಗಳಲ್ಲಿ ಇಷ್ಟೊಂದು ಮುದ್ರಣ ಕಂಡುಕೊಂಡಿದೆ ಅಥವಾ ಆಗಿದೆ ಅನ್ನುವಂಥದ್ದನ್ನ ಗಮನಿಸಿದಾಗ ಯಾಕಾಗಿದೆ ಅನ್ನೋ ಪ್ರಶ್ನೆಯನ್ನ ನೀವು ಬೆನ್ನತ್ತಬೇಕು. ಅನೇಕರನ್ನ ಯಾಕೆ ನೀನು ಈ ಕಾದಂಬರಿಯನ್ನು ಓದ್ದೆ, ಏನ್ ನಿನಗೆ ಇದರಲ್ಲಿ ಸಿಕ್ತು? ಇವ್ರ್ಯಾರು ವಿಮರ್ಶೆನ ಓದ್ಕೊಂಡವರಲ್ಲ, ವಿಮರ್ಶೆನ ಓದ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕೊಂಡ್ಕೊಂಡು ಮನೆ ತುಂಬಿಸ್ಕೊಳ್ತಾ ಇರೋರಲ್ಲ. ಅವ್ರವ್ರದ್ದೇ ಆದಂಥ ಉದ್ದೇಶಗಳಿದಾವೆ, ಅವ್ರಿಗೆ ಏನೇನೋ ಕಾಣಿಸಿದೆ. ಅದು ಯಾವುದು ಅನ್ನೋದನ್ನ ನಾವು ಪತ್ತೆ ಹಚ್ತಾ ಇಲ್ಲ. ಆದರೆ ಅದನ್ನ ಮಾರಾಟ ಆಗ್ತಾ ಇರುವ ಹಿನ್ನೆಲೆ ಒಳಗಡೆಗೆ ಇದು ಜನಪ್ರಿಯ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಜನಪ್ರಿಯ ಅಂತಂದ್ರೆ ಯಾವುದು, ಬೇರೆ ಬೇರೆ ರೀತಿಯಾದ ಜನಪ್ರಿಯತೆಗೆ ಬೇರೆ ಪ್ರಶ್ನೆ ಇದೆ, ಜನಪ್ರಿಯತೆ ಅಂದ್ರೆ ಯಾವುದು ಅನ್ನೋದು. ಆದರೆ ಜನಪ್ರಿಯತೆ ಅನ್ನೋದು ಅತ್ಯಂತ ಸೀರಿಯಸ್ ಆದಂತಹ ಜೀವ ವಿಕಾಸ ತತ್ವವನ್ನು ಗರ್ಭದೊಳಗೆ ಉಳಿಸ್ಕೊಂಡಿರ್ತಕ್ಕಂತಹ ಕರ್ವಾಲೋ ತುಂಬಾ ಅನುಭವಿಕವಾದ ಕೃತಿ. ಅದು ಒಂದು ಅನುಭವ ಇದೆ ಒಳಗಡೆ. ಅದರ ವರ್ಣನೆ ಇರ್ಬೋದು, ನಮ್ಮ ಹಿಂದಿನ ವಿಕಾಸದ ಕಥನವನ್ನ ಹೇಳುವಂತ ಸಂದರ್ಭದಲ್ಲಿ ಆ ನಾಯಿ ಕೂತು ಏನನ್ನೋ ಅಬ್ಸರ್ವ್ ಮಾಡ್ತಾ ಇದೆ ಅನ್ನುವಂತ ಇವೆಲ್ಲ ಇದಾವಲ್ಲ, ಅವೆಲ್ಲ ಅಂತ ಒಂದು ಅನುಭವಿಕವಾದಂತಹ ಒಂದು ನೆಲೆಯನ್ನ ಅದ್ಭುತವಾಗಿ ಅವರು ಅಲ್ಲಿ ಕಾಣಿಸ್ತಾರೆ. ನಿಲ್ಬೇಕು, ಆವಾಗಲೇ ಗೊತ್ತಾಗೋದು ನಿಮಗೆ. ಅದು ಕುವೆಂಪು ಅನುಭವದ ನೆಲೆಯಲ್ಲಿದ್ದಾರೆ, ತೇಜಸ್ವಿ ಏನೋ ಅನ್ನುವಂಗಿಲ್ಲ. ತೇಜಸ್ವಿ ಕೂಡ ಅದೇ ಧ್ಯಾನ ಸ್ಥಿತಿಯ ಲೇಖಕ. ಅವರು ತುಂಬಾ ಸುಲಭವಾಗಿ ಬರವಣಿಗೆ ಬಂದ್ಬಿಡ್ಲಿಲ್ಲ. ಅವರಿಗೆ ತುಂಬಾ ಪ್ರಯತ್ನದ ಮೂಲಕ ಪ್ರಯೋಗಗಳನ್ನ ಮಾಡಿ ಮಾಡಿ ಬೇರೆ ಬೇರೆ ಜಗತ್ತಿನ ಸಾಹಿತ್ಯವನ್ನು ಓದುವುದರ ಮೂಲಕವಾಗಿ ಆ ಥರದ್ದೆಲ್ಲವನ್ನು ತನ್ನದೇ ಆದ ರೀತಿಯಲ್ಲಿ ಕಟ್ಟೋದಕ್ಕೆ ಅವರು ಪ್ರಯತ್ನಿಸ್ತಾರೆ. ನವ್ಯ ಸಾಹಿತ್ಯದ ಒಳಗಡೆಗೆ ಅನೇಕ ಸಾರಿ ಗಂಡು ಮತ್ತು ಹೆಣ್ಣಿನ ಸುತ್ತಾನೇ ಗಿರಿಕಿ ಹೊಡಿತಾ ಇರುವಂತ ಕಥನಗಳಿದ್ದವು. ತುಂಬಾ ಅಲ್ಲೇ ಇನ್ನೇನು ಇಲ್ಲ, ಬರೀ ಸ್ವಪ್ನ, ಅದು ಇದು ಇನ್ನೇನು ಬಯಕೆಗಳು ಇಂಥವಿದು. ಅವುಗಳ ಆಚೆಗೆ ತುಂಬಾ ಸುಲಭವಾಗಿ ಹೊಡೆದು ಬಿಡ್ತಾರೆ ಅವರು. ಗಂಡು ಹೆಣ್ಣಿನ ಸಂಬಂಧಗಳು ಎಷ್ಟು ಅಂತಂದ್ರೆ, ಅವನದೇನು ಮುರಿಯಾಕಿಲ್ಲ, ಅವಳದೇನು ಹರಿಯಾಕಿಲ್ಲ ಹೋಗು ಅನ್ನುವಂಥ ರೀತಿಯಲ್ಲಿ ಅನೇಕ ಮಾಡ್ತಾ ಇರ್ತಾರೆ. ಅಲ್ಲಿ ಹೆಣ್ಣಿನ ಪಾತ್ರಗಳು ಬರಲ್ಲ, ಅವು ಬರಲ್ಲ, ಇವು ಬರಲ್ಲ ಅಂತ. ಪಾತ್ರಗಳನ್ನ ತಗೊಂಬಂದು ತುಂಬಕ್ಕಾಗಲ್ಲ. ಕಲಾಕೃತಿಯ ಒಳಗಡೆ ಏನೆಲ್ಲ ಕ್ಯಾನ್ವಾಸ್ ಇದೆಯೋ ಆ ಕ್ಯಾನ್ವಾಸ್ ಒಳಗಡೆ ಇರುವಂತದ್ದನ್ನ ಹೇಗೆ ತೋರಿಸ್ತಾ ಇದೀವಿ ಅನ್ನೋದು ಮುಖ್ಯವಾಗಿ ಬೇಕಾಗಿರೋದು. ಆ ಕ್ಯಾನ್ವಾಸ್ ಮೂಲಕ ಏನನ್ನು ಹೇಳಕ್ ಹೊರಟಿದ್ದಾರೆ ಅಂತ ತನ್ನ ಹಿಂದಿನ ಅಥವಾ ತನ್ನ ಸಮಕಾಲೀನ ಸಂದರ್ಭದಲ್ಲಿ ಯಾವುದು ಇದು ಇದು ಅಂತ ಫೋಕಸ್ ಮಾಡ್ತಾ ಇರುವಾಗ ಇದಲ್ಲ ಇನ್ನೊಂದೇನೋ ಇದೆ ಅನ್ನೋದ್ರ ಕಡೆಗೆ ತೇಜಸ್ವಿ ಕಾಲಕ್ಕೆ ಅವರು ಬೇರೆ ಕಡೆಗೆ ಓದುಗರನ್ನು ತಗೊಂಡೋಗುವಂಥದ್ದನ್ನು ಗಮನಿಸ್ತೀವಿ. ನೋಡಿ, ಈಗ ನಮ್ಮಲ್ಲಿರೋದೇನೆಂದ್ರೆ ಪುಸ್ತಕ ಕೊಳ್ಳಲ್ಲ, ಓದಲ್ಲ ಅಂತ. ತೇಜಸ್ವಿ ಒಂದ್ ದಿವಸ ಹೀಗೆ ಹೇಳ್ತಾ ಇದ್ರು, ಏನೋ ಈ ಕನ್ನಡಿಗರಿಗೆ ಬಂದಿರೋ ರೋಗ, ಇವ್ರಿಗೆ ಪುಸ್ತಕ ಕೊಡಕ್ಕಾಗುತ್ತೇನೋ ಮಾರಾಯ, 6 ತಿಂಗಳಿಗೆಲ್ಲ ರೀಪ್ರಿಂಟ್ ಬರುತ್ತಲ್ಲಪ್ಪ, ಏನ್ ಇವ್ರು ಬಂದಿರೋದು ಅಂತ ಒಂದ್ಸಾರಿ ಅಂದ್ರು. ಯಾರಾದ್ರೂ ಏನ್ ರೋಗ ಅಂತಂದಾಗ ಈಗ ನೋಡ್ತೀವಿ, ಅಲ್ಲ, ರೋಗ ಅಂದ್ರೆ ಕೊಂಡು ಈ ರೀತಿಯಲ್ಲಿ ಓದ್ತಾ ಇದಾರಲ್ಲ. ಅದರಲ್ಲೂ ಮಿಲೇನಿಯಂ ಸರಣಿ ಬಂದಾಗ, ಆ ಮಿಲೇನಿಯಂ ಸರಣಿಯನ್ನ ಪ್ರತಿ ತಿಂಗಳು ಒಂದೊಂದು ಪುಸ್ತಕನ ಅವರು ರಿಲೀಸ್ ಮಾಡ್ತಾ ಬಂದಾಗ ಅದು ಖಾಲಿ ಆಗ್ತಕ್ಕೆ ಮತ್ತೆ ಮುದ್ರಣ ಆಗಕ್ಕೆ ಹೊರಟಾಯ್ತು. ಹಾಗೆ ಗಮನಿಸಿ, ವಿಮರ್ಶೆ ಏನಾಗಿದೆ ಅಂದ್ರೆ, ವಿಮರ್ಶಕರು ಅನೇಕರ ಕಾರ್ಯ ಬರೆದಿದ್ದಾರೆ. ಏನೋ ದೊಡ್ಡದು ಬರುತ್ತೆ, ಕರ್ವಾಲೋ ನಂತರದಲ್ಲಿ ಇನ್ನೇನೋ ಬರುತ್ತೆ ಅಂತ ಕಾಯ್ತಾ ಇದ್ದಂತ ವಿಮರ್ಶಕರಿಗೆ ಚಿದಂಬರ ರಹಸ್ಯ ಬಂದ್ಬಿಡುತ್ತೆ. ಏನ್ ಈ ತರ ಒಂದು ಕತಿ ಬಂದ್ಬಿಡ್ತಲ್ಲ ಅಂತ ವಿಮರ್ಶಕ ದೃಶ್ಯ ಬಂದ. ಓದುಗ ಹಂಗಾಗಿಲ್ಲ, ಸಹಜವಾದ ಓದುಗರಿದ್ದಾರೆ, ಇವರಾಗಿಲ್ಲ. ಈ ರೂಢಿಗೆ ಬಿದ್ದಿರುವಂತ ಓದುಗ ವರ್ಗ ಇದೆಯಲ್ಲ, ವಿಮರ್ಶಕರು ಅಂತ ಅನ್ಸ್ಕೊಂಡಿರೋರು, ಆ ಓದು ಬೇರೆ. ಅದಕ್ಕಿಂತ ದಾಟಿರುವಂತದ್ರಿಂದ ಅಷ್ಟು ಜನಪ್ರಿಯತೆ ಬಂದಿರೋದು. ಅದು ಅದೇ ರೀತಿಯಲ್ಲಿ ತಿಳಿಬೇಕು ಅಂತ ಏನಿಲ್ಲ. ತೇಜಸ್ವಿಗೂ ಕೂಡ ಇರಲಿಲ್ಲ. ಒಂದು ಸಾಹಿತ್ಯ ಕೃತಿ ತನ್ನ ಜನಪ್ರಿಯತೆಯಿಂದನೂ ಒಂದು ಇದನ್ನು ಪಡ್ಕೊಂಡ್ಬಿಡುತ್ತೆ ಸಮಾಜದೊಳಗಡೆ. ಎಲ್ಲೋ ಇಟ್ಟಿರ್ತಾನೆ ಒಬ್ಬ ಲೇಖಕ, ಅವನು ಯಾಕೆ ನಮ್ಮ ಭಾರತದಲ್ಲೇ ಬಂದು ಅಷ್ಟು ಎಸ್ಟಾಬ್ಲಿಷ್ ಆಗ್ತಾನೆ? ಎಲ್ಲೋ ಇರೋನು, ಆ ಶಕ್ತಿ ಇರುತ್ತೆ ಕೃತಿಗೆ. ಅದು ಲೋಕ ಅಂದ್ರೆ ಭಾಷೆಯನ್ನ, ಗಡಿಗಳನ್ನ ದಾಟಿ 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 ಬಂದು ಎಲ್ಲೆಲ್ಲ ಕೆಲಸ ಮಾಡ್ತದೆ. ಚಿದಂಬರ ಏನ್ ಹೇಳ್ತಾ ಇದೆ, ಆ ಕಾಲದ 80ರ ಸುಮಾರಿಗೆ ಇಡೀ ಭಾರತ, ಅದರಲ್ಲೂ ಕೂಡ ಕರ್ನಾಟಕದ
ಪರಿಸರದೊಳಗಡೆಗೆ ಯಾವೆಲ್ಲ ರಾಜಕೀಯವಾದಂಥ ಹುನ್ನಾರಗಳು ನಡೀತಾ ಇತ್ತು, ಈ ಧರ್ಮದ ಸಂಘರ್ಷಗಳೇನು, ಇವೆಲ್ಲವೂ ಕೂಡ ಹೇಗೆ ಎಲ್ಲೆಲ್ಲೆಲ್ಲೆಲ್ಲಿ ನುಸುಳಿ ಏನೆಲ್ಲವನ್ನು ಉಂಟು ಮಾಡ್ತಾ ಇದ್ದಾವೆ, ಈ ಅರಣ್ಯ ನಾಶ ಏನಾಗ್ತಾ ಇದೆ, ಅದಕ್ಕೆ ಕಾರಣಗಳೇನು, ಈ ಧರ್ಮದ ಬೇರೆ ಬೇರೆ ಚಟುವಟಿಕೆಗಳು ಯಾವ್ಯಾವ ರೀತಿಯಲ್ಲಿ ತನ್ನದ ಬೇರುಗಳನ್ನ ಕಾಡುಮೇಡುಗಳಲ್ಲಿ ಸಣ್ಣ ಸಣ್ಣ ಜಾಗಗಳಲ್ಲಿ ಉಳ್ಕೊಂತ ಇದ್ದಾವೆ, ಇವೆಲ್ಲವನ್ನು ಹೇಳ್ತಾ ಬರ್ತಾರೆ. ಸರ್ 40 ವರ್ಷದ ಹಿಂದೆ ಹೇಳಿದ್ರು ಕೂಡ ಹೌದು. ಈಗಲೂ ಕೂಡ ಹೌದು, ಅಲ್ಲ. ಪ್ರಸ್ತುತವಾಗಿದೆ. ಒಂದು ಸಸ್ಯ ಅಂತಂದ್ರೆ ನಮ್ಗೇನು ಕಾಣಿಸ್ತಾ ಇದೆ, ಏನು ಅನ್ಸಲ್ಲ ನಿಮ್ಗೆ. ನೀವು ಕುಪ್ಪಳೆ ಅಂತ ಊರಿಗೆ ಹೋದ್ರೆ ಅವ್ರಿಗೆ ಒಂದು ಮರ ಏನು ಅನ್ಸಲ್ಲ, ತೆಗೆದು ಬಿಡ್ತಾರೆ. ಮರ ಅಲ್ಲ, ಅದೊಂದು ಸಂಸ್ಕೃತಿ, ಅದೊಂದು ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡು ಎಲ್ಲಕ್ಕೂ ಬದುಕೋದಕ್ಕೆ ಬೇಕಾದ ಅವಕಾಶವನ್ನು ಕೊಟ್ಟಿರತಕ್ಕಂಥದ್ದು ಒಂದು ಮುದಿ ಮರ, ಒಣಗೋಗಿರ್ತಕ್ಕಂಥ ಮರ. ಅದರೊಳಗಡೆಗೆ ಅಸಂಖ್ಯ ಜೀವರಾಶಿ ಇದೆ. ಅದರಲ್ಲಿ ಗೆದ್ಲು ಹಿಡಿದಿದೆ, ಅದರಲ್ಲಿ ಏನೋ ಹುಳ ಉಪ್ಟಗಳಿದ್ದಾವೆ, ಏನೋ ಪಾಚಿ ಕಟ್ಟಿದೆ, ಅತ್ಯಂತ ಸೂಕ್ಷ್ಮವಾದಂಥ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ, ಸಣ್ಣ ಸಣ್ಣ ಗಿಡಗಳು ವಾಸ ಮಾಡ್ತಾ ಇದ್ದಾವೆ. ಅವು ಈ ಬೇರೆ ರೀತಿಯಾದ ನೋಡ್ತಾ ಇರುವಂತ ಇವನಿಗೆ ಅದು ಕಾಣಿಸಲ್ಲ. ಅಭಿವೃದ್ಧಿ ಅಂತೀವಿ. ಆದ್ರೆ ತೇಜಸ್ವಿ ಏನ್ ಹೇಳ್ತಾ ಇದ್ದಾರೆ, ಒಂದು ಸಸ್ಯದ ಅವನತಿ ಹಿಡೀತು ಅಂದ್ರೆ ಒಂದು ಸಂಸ್ಕೃತಿಯ ಅವನತಿ ಅದೇಗ ಹೋಗ್ತಾ ಇದೆ. ಬರೀ ಅಷ್ಟೇ ಆಗ್ತಾ ಇಲ್ಲ, ಅಲ್ಲಿ ಧಾರ್ಮಿಕ ಪರಿಸರ ಏನೇನೋ ಉಂಟ ಮಾಡಿದೆ, ಬದುಕಕ್ಕಾಗದೇ ಇರುವಂತದ್ದು ಒಂದು ಧರ್ಮದ ಹೊಗೆಯನ್ನ ಬಿಸಿಬಿಟ್ಟಿದ್ದಾರೆ. ಒಬ್ರಿಗೊಬ್ರು ಕಾಣಕ್ ಆಗ್ತಾ ಇಲ್ಲ. ನಮಗ್ ಕಾಣ್ತಿದೆ, ಅವ್ರಿಗೆ ಕಾಣ್ತದ ಈ ಹೊಗೆಯಲ್ಲಿ ಅಂತಾರೆ. ಯಾವ್ರ ಆ ಹೊಗೆ? ಆ ಹೊಗೆ ಯಾವುದು? ಆ ಹೊಗೆಯನ್ನು ನಿಬ್ಬಿಸಿದವ್ರು ಯಾರು? ಆ ಹೊಗೆಯಲ್ಲಿ ಕಾಣಬೇಕಾಗಿದ್ದೇನು, ಕಾಣದೇ ಇರುವಂತದ್ದೇನು ಅಲ್ವೇ? ಇವತ್ತು ಗಮನಿಸ್ತಾ ಇರೋದೇನೆ, ಹೊಗೆ ಹಾಕ್ಬಿಟ್ಟಿದ್ದಾರೆ. ಹೊಗೆ ಉಸಿರು ಕಟ್ಟಿಸುವ ಸ್ಥಿತಿ. ತೇಜಸ್ವಿ ಪ್ರತಿ ಪುಸ್ತಕಗಳಲ್ಲೂ ವಿಸ್ಮಯ ಮತ್ತೆ ಒಂದು ರಹಸ್ಯದ ಇದ್ದೇ ಇರುತ್ತೆ. ಆದ್ರೆ ಕಾಡು ಅನ್ನೋದು ಅಷ್ಟೇ ಬೆರತಾಗಿತ್ತು ಸರ್ ಅವರ. ನಿಸರ್ಗವೇ ಹಾಗೆ. ನಿಸರ್ಗದಲ್ಲಿ ಅಸಂಖ್ಯ ವಿಸ್ಮಯಗಳಿದಾವೆ. ತೇಜಸ್ವಿ ಎಲ್ಗೋ ಸಿಕ್ಬಿಟ್ಟಿದೆ ಅಂದ್ರೆ ಇಲ್ಲ, ತೇಜಸ್ವಿ ಸಿಕ್ಕಿಲ್ಲ. ನಿರಂತರವಾಗಿ ತನಗ್ ಕಂಡಂತ ವಿಸ್ಮಯಗಳನ್ನ ದಾಖಲು ಮಾಡಿದ್ರು. ನೀವು ಈ ಸಂವಾದದಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರೆ, ಅವ್ರು ಬೇಟೆಗಳನ್ನ ಆಡ್ತಾ ಇದ್ರು, ಆಮೇಲೆ ನಿಲ್ಸಿದ್ರು ಅಂತ. ನಿಜ. ಅದು ಹೇಗೆ ಸರ್ ಅವರು? ಯಾಕೆಂದ್ರೆ ಒಂದು ಕಾಲದಲ್ಲಿ ಬೇಟೆ ಅನ್ನುವಂಥದ್ದು ಹವ್ಯಾಸ. ಕುವೆಂಪು ಅವರು ಕೂಡ ಬೇಟೆಯನ್ನು ಆಡಿದವರು ಅವರ ಪರಂಪರೆಯಲ್ಲಿ. ಆದ್ರೆ ಬೇಟೆಯನ್ನ ಈ ರೀತಿಯಲ್ಲಿ ಆಡ್ತಾ ಮಾಡ್ತಾ 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 ಹೋದರೆ ಜಗತ್ತಿನ ಇವು ನಾಶ ಆಗೋಗ್ತದೆ. ಪ್ರಾಣಿನೇ ಇಲ್ಲ, ಇವೆಲ್ಲಕ್ಕೂ ಒಂದು ಚೈನ್ ಇದೆ, ಆಹಾರ ಸರಪಳಿ ಇದೆ, ಒಂದೊಂದನ್ನು ತಿಂದು ಬದುಕ್ತಾ ಇರೋದು. ಅಂಥದ್ರಲ್ಲಿ ಒಂದು ಕೊಂಡಿಯನ್ನ ಮಿಸ್ಸಿಂಗ್ ಲಿಂಕ್ ಮಿಸ್ ಮಾಡಿಬಿಟ್ರೆ ಏನಾಗ್ತದೆ ಅನ್ನುವಂಥ ಅರಿವು ಅವರಿಗೆ ಕೃಷಿಗೆ ಹೋದ್ಮೇಲೆ ಗೊತ್ತಾಗ್ತಾ ಬಂತು. ಒಂದನ್ನೇ ತಿಂತಾ ಇರೋದು, ಏನೇನೋ ನಿಯಂತ್ರಿಸ್ತಾ ಇದೆ, ಏನೇನೋ ಅಭಿವೃದ್ಧಿ ಮಾಡೋಕ್ಕೂ ಬಿಡ್ತಾ ಇದೆ, ಹುಟ್ಟಕ್ಕೆ ಬದುಕಕ್ಕೆ ಬಿಡ್ತಾ ಇದೆ. ಆದ್ರೆ ಅವುಗಳಿಗೆ ಬಂದಂತ ಇವು ಅವ್ರಿಗೆ ಅರಿವಾಗ್ತಾ ಬಂತು. ಆ ಥರದ್ದು ಒಂದು ಬಂದದ್ದು ತನ್ನ ಅನುಭವದ ಮೂಲಕ ಬಂದಂಥದ್ದು. ಇನ್ನೊಂದು ಈ ವೆಪನ್ಗಳನ್ನು ಬಳಸುವಂಥದ್ದು ಕೂಡ ಒಂದ್ರ ಕಾಲಕ್ಕೆ ಹಕ್ಕು ಅಥವಾ ಇನ್ನೇನೋ ಥರ ಇತ್ತು, ಸಹಜ ಆಯ್ತಾ ಇಲ್ಲ. ಆದರೆ ಕಾನೂನು ಬೀಡಾಯಿಸ್ತಾ ಬರ್ತಾ ಅಥವಾ ಅದರಿಂದ ಎದುರಾಗುವಂಥ ಸಮಸ್ಯೆಗಳು ಇವುಗಳನ್ನ ನೋಡ್ತಾ ತಾವು ಅಂಥದ್ದನ್ನು ಬಿಟ್ಟು ಅದೇ ಥರದ ಒಂದು ಕ್ಯಾಮ್ರಾನ ಇಟ್ಕೊಂಡು ಒಂದು ಸೃಜನಶೀಲವಾದಂಥ ಒಂದು ಜಗತ್ತನ್ನು ನೋಡಕೊಟ್ಟು, ಮತ್ತು ಆ ಕ್ಯಾಮ್ರಾದ ಮೂಲಕವಾಗಿ ಲೋಕವನ್ನು ನೋಡಿ ಕ್ರಮ ಕೂಡ ಬೇರೆ. ಅವ್ರು ಮಾತಾಡ್ತಾರೆ ಅನೇಕ ಕಡೆ, ಕ್ಯಾಮ್ರಾ ಏನು ಒಂದು ಫ್ರೇಮ್ ಮಾಡ್ತು, ನಾನು ಅದರಲ್ಲಿ ಕಾಣಿಸ್ತಾ ಇರಲಿಲ್ಲ, ನಾನು ಅದರ ಹಿಂದೆ ಇದ್ದೇನೆ, ಇದ್ರ ಮೂಲಕ ನಾನು ಏನು ಕಂಡೆ. ಒಂದು ಫ್ರೇಮ್ ಅಂದ್ರೆ ಫ್ರೇಮ್ ಅಷ್ಟೇ ಅಲ್ಲ, ಇವು ಕರವಾಲೋ ಒಂದು ಫ್ರೇಮ್, ಚಿದಂಬರಸ್ಯ ಒಂದು ಫ್ರೇಮ್, ವಿಸ್ಮಯಗಳು ಒಂದು ಫ್ರೇಮ್, ಮಾಯಾಲೋಕ ಇನ್ನೊಂದು ಫ್ರೇಮ್ ಅಲ್ವಾ? ಒಂದೊಂದು ಫ್ರೇಮ್ ಮೂಲಕ ಕಾಣೋದೇನು? ಅವರ ಮೊದಲ ಕಾದಂಬರಿ ಅದ್ರ ಪ್ರಕಟ ಆಗಿದ್ದ ಕಡೆಯಲ್ಲಿ ಅವ್ರು ತೀರ್ಕೊಂಡ ಮೇಲೆ ಕಾಡು ಮತ್ತು ಕ್ರೌರ್ಯ, ಅದ್ಭುತವಾದ ಕೃತಿ ಅದು. ತನ್ನ ಯೌವನದ ದಿನಗಳಲ್ಲಿ ತನ್ನನ್ನು ಒಳಗೆ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳು ಕಾಡುತ್ತು, ಹೇಗೆ ಬದುಕನ್ನು ಕಟ್ಕೊಳ್ಬೇಕು, ತಾನು ಮದುವೆ ಆಗುವಂಥ ಹೆಣ್ಣನ್ನ ಯಾವ ರೀತಿಯಲ್ಲಿ ಟ್ಯೂನ್ ಅಪ್ ಮಾಡ್ಕೋಬೇಕು, ಈ ಸಮಾಜದಲ್ಲಿ ನಾವು ನಡ್ಕೊಳ್ಬೇಕಾದಂಥ ಕ್ರಮಗಳ್ಯಾವು, ಈ ಮದುವೆ ಮತ್ತೊಂದು ವಿಚಾರಗಳೆಲ್ಲವನ್ನೂ ಧ್ಯಾನಿಸ್ತಾ ಬರ್ತಾರೆ. ಅವನ್ನೆಲ್ಲ ಚಿಂತನೆ ಮಾಡ್ತಾರೆ ಅವರಲ್ಲಿ. ಆ ಚಿಂತನೆಗಳು ಅಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ. ಆದರೆ ಆ ಕಾದಂಬರಿಯ ಒಟ್ಟು ವಿಚಾರಗಳೇನಿತ್ತು ಅವೆಲ್ಲವೂ ಇನ್ನ ಬೇರೆ ಕೃತಿಗಳಲ್ಲಿ ಎಸ್ಟಾಬ್ಲಿಷ್ ಆಗ್ಬಿಡ್ತು, ವಿಕಾಸಗೊಳ್ತಾ ಹೋಗ್ತವೆ. ಯಾವಾಗ ವಿಕಾಸಗೊಳ್ತಾವೆ ಇದೋ ಅವಾಗ ಈ ಕಾದಂಬರಿಯನ್ನ ಪ್ರಕಟ ಮಾಡೋದು ಹಂಗೆ ಇಟ್ಬಿಡ್ತಾರೆ. ಆದ್ರೆ ಕಡೆ ದಿನಗಳಲ್ಲಿ ಹೇಳೋರು ತಿದ್ದುತ್ತಾ ಇದ್ರು. ನಾನು ನೋಡ್ದಂಗೆ ಕಂಪ್ಯೂಟರಲ್ಲಿ ಅದನ್ನು ಮತ್ತೆ ತಿದ್ದುತ್ತಾ ಇದ್ರು, ಇದನ್ನು ಸ್ವಲ್ಪ ಹಸನ್ ಮಾಡಿ ಪ್ರಿಂಟ್ ಮಾಡಬೇಕು ಅಂತ. ಅಷ್ಟೊತ್ತಿಗೆ ಅವ್ರು ತೀರ್ಕೊಂಡ ಮೇಲೆ ಯಾವ್ರೇನು ತಿದ್ದಿದ್ರು, ಸ್ವಲ್ಪ ತಿದ್ದಿದ್ರು, ಅದ್ರ ಮೂಲಕವಾದ ಪರಿಣಾಮ. ಆದರೂ ಕೂಡ ಅದೊಂದು ಕ್ಲಾಸಿಕ್. ಅದರೊಳಗಡೆ ಜಗತ್ತಿನ ಅನೇಕ ದಾರ್ಶನಿಕ ವಿಚಾರಗಳು ಬರ್ತಾವೆ ಅಲ್ಲಿ. ಯಾವ್ಯಾರು ಆ ಕಾಲಕ್ಕೆ ಯೌವನದೊಳಗಡೆ ತಾನು ಓದ್ತಾ ಇದ್ದಂಥ ಫಿಲಾಸಫಿ,
ಜಗತ್ತಿನ ಲಾರೆನ್ಸ್ ಅಂತ ಒಂದು ಫಿಲಾಸಫಿ ಇರ್ಬೋದು, ಅಥವಾ ಜಗತ್ತಿನ ಆ ಕಾಲದ ದೊಡ್ಡ ಲೇಖಕರು ಯಾರಿದ್ರು ಅವನ್ನೆಲ್ಲ ಓದಿರ್ತಾರೆ. ಅದೆಲ್ಲ ಹೇಗೆ ತನ್ನೊಳಗೆ ಜೀರ್ಣಾಗ್ನೆಗೊಂಡು ಒಂದು ಕೃತಿ ಬರ್ತದೆ. ಅಲ್ಲೇ ಒಂದು ಮಾತು ಬರುತ್ತೆ, ನಾವು ನಿಂತು ನೋಡುವ ಕೋನಕ್ಕೆ ಎಷ್ಟು ಅರ್ಥಗಳುಂಟು ಅಂತ. ಅಂದ್ರೆ ಒಂದು ಫೋಕಸ್ ಇಟ್ಟಿದ್ದೀವಿ ನಾವು, ಒಂದು ಕೋಣ ನಮಗೆ ಕಾಣಿಸ್ತಾ ಇರೋದಿಷ್ಟು, ಇನ್ನೊಬ್ಬರಿಗೆ ಕಾಣಿಸ್ತಾ ಇರೋದಿಷ್ಟು ಅಲ್ವೇ, ಇನ್ನೊಬ್ರಿಗೇನೋ ಕಾಣಿಸ್ತಾ ಇದೆ, ನಾವು ನಿಂತು ಕೋಣದಲ್ಲಿ ನಮ್ಗೆ ಇಷ್ಟೇ ಕಾಣಿಸ್ತಾ ಇರೋದು. ಅವೆಲ್ಲ ಅಂತ ಜಗತ್ತನ್ನ ತಮ್ಮೆಲ್ಲ ಒಟ್ಟು ಕೃತಿಗಳಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಸರ್, ತೇಜಸ್ವಿ ಅವ್ರು ಯಾವಾಗ್ಲೂ ಹೊಸತು ಮತ್ತೆ ಫೋಟೋಗ್ರಫಿ ಅಂತ ಹೇಳಿದ್ರಲ್ಲ, ಹೌದು. ಅದರಲ್ಲಿ ಬಹಳಷ್ಟು ಆಸಕ್ತಿ ಉಳ್ಳವರಾಗಿದ್ರು. ನೀವು ನೋಡಿದಾಗೆ ತೇಜಸ್ವಿ ಅವರು ಕಂಪ್ಯೂಟರ್ ಟೈಪಿಂಗ್ ಮಾಡೋದು ಹೇಗಿತ್ತು, ಅವ್ರ ಅಭ್ಯಾಸ ಮತ್ತೆ ಕಲಿಕೆಯ ಆಸಕ್ತಿ ಕಂಪ್ಯೂಟರ್ ಕಥೆನೇ ಅವ್ರದ್ದು ರಾಜೇಶ್ವರಿ ಅವರು ಬರೆದಿದ್ದಾರೆ. ಇನ್ನು ಅವರ ಸ್ನೇಹಿತರುಗಳು ಕೆಲವೆಲ್ಲ ದಾಖಲೆ ಮಾಡಿದ್ದಾರೆ. ಅವರಿಗೆ ಹೊಸ ಯಂತ್ರಗಳ ಬಗ್ಗೆ ಆರಂಭದಿಂದಲೂ ಕುತೂಹಲ ಅನ್ನುವಂಥದ್ದು ಅವ್ರ ಅಣ್ಣನ ನೆನಪಲ್ಲಿ ನಮಗೆ ಗೊತ್ತಾಗುತ್ತೆ. ಯಂತ್ರ ಬಂತು ಅಂದ್ರೆ ಅದನ್ನು ಬಿಚ್ಚೋದು, ಅದರಲ್ಲಿ ಹೆಂಗಿದೆ ಅಂತ ಎಲ್ಲ ನೋಡೋದು, ಆ ಕುತೂಹಲಗಳಂಗೆ. ಕಂಪ್ಯೂಟರ್ ಬಗ್ಗೆನೂ ಹಾಗೆ ಅವರಿಗೆ ಬಂದಾಗ, ಯಾಕಂದ್ರೆ ಒಂದು ಭಾಷೆ ಜೀವಂತವಾಗಿ ಎಲ್ಲ ಕಾಲದಲ್ಲೂ ತುಂಬಾ ಪ್ರಬಲವಾಗಿ ಇರಬೇಕಾದ್ರೆ ಹೊಸದಾದ ಇದಕ್ಕೆ ಅದು ಹೊರಳಬೇಕು. ಇವಾಗ ಕಂಪ್ಯೂಟರ್ಗೆ ಕನ್ನಡ ಭಾಷೆಯನ್ನು ಕೊಡದೆ ಹೋದ್ರೆ ಕನ್ನಡ ಭಾಷೆಗೆ ಅಷ್ಟು ಉಳಿಗಾಲ ಇಲ್ಲ ಅನ್ನುವಂಥ ಅರಿವು ಅವರು ಬಂದಾಗ ಅವರೇ ಬೇರೆ ಬೇರೆ ರೀತಿಯಾದ ಪ್ರಯೋಗಗಳನ್ನು ಮಾಡ್ತಾರೆ. ಕನ್ನಡ ವಿಶ್ವವಿದ್ಯಾಲಯ ಜೊತೆ ಸೇರಿ ಕುವೆಂಪು ತಂತ್ರಾಂಶ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಅವರು ಮುಂದಾಗ್ತಾರೆ. ಆ ಥರ ಪ್ರಯೋಗಗಳನ್ನು ಕೂಡ ಅವರು ಮಾಡಿ ತಮ್ಮ ಮನೆಯಲ್ಲೇ ತಮ್ಮ ಕೃತಿಗಳನ್ನು ತಾವೇ DTP ಮಾಡ್ಕೊಳ್ಳೋದು, ಲೇಔಟ್ ಮಾಡೋದು, ಕವರ್ ಪೇಜ್ ಮಾಡೋದು, ಇವೆಲ್ಲ ಆವತ್ತಿಗಿದ್ದಂಥ ಕಂಪ್ಯೂಟರ್ಗಳ ಸಾಫ್ಟ್ವೇರ್ಸ್ ಮುಂತಾದಂಥ ಮಿತಿಗಳಲ್ಲಿ ಕೆಲಸವನ್ನ ಮಾಡ್ತಾರೆ. ಮುಂದಿನ ಪೀಳಿಗೆಗೆ ಇದು ತುಂಬಾ ಮಹತ್ವವಾದದ್ದು ಅನ್ನೋದು ಅವ್ರು ಏನು ಬಯಸಿದ್ರು ಅವೆಲ್ಲವೂ ಕೂಡ ಇವತ್ತು ಆಗಿದಾವೆ. ಇವತ್ತು ಅವ್ರು ಇದ್ದಿದ್ರೆ ಮುಂತಾದೆಲ್ಲ ಬಂದಿದ್ರೆ ಏನ್ ವಿಜೃಂಭಿಸ್ಬಿಡೋರು. ಅಯ್ಯೋ, ಅದು ಬೇರೆ ತರ ಇರ್ತಿತ್ತು ಅವ್ರಿಗೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಯುವ ಪೀಳಿಗೆಗೆ ಅವ್ರು ಏನೆಲ್ಲವನ್ನು ತಮ್ಮದೇ ಆದದ್ದನ್ನ ಕಟ್ಟಿಕೊಳ್ಳಕ್ಕೆ ಬೇಕಾದಂಥದ್ದನ್ನ ತಮ್ಮ ಶಕ್ತಿಯನ್ನ ಮಾಡ್ಕೊಂಡಿದ್ರೋ ಅದು ಇವತ್ತಿನ ಯುವ ಪೀಳಿಗೆಗೆ ಬೇಕು. ಅದಿಲ್ದೆ ಹೋದ್ರೆ ಏನಾಗುತ್ತೆ, ನಮ್ಮ ಮಾತಿಗೆ ವ್ಯಾಲ್ಯೂ ಬರಲ್ಲ, ಆಲೋಚನೆಗೆ ವ್ಯಾಲ್ಯೂ ಬರಲ್ಲ. ಅದು ಮುಖ್ಯವಾಗಿ ನಾನು ಆಗ್ಲೇ ಆ ಮಾತನ್ನು ಹೇಳಕ್ ಹೊರಟಿದ್ದು. ನಾನು ಇಲ್ಲದೆ ಹೋದ್ರೆ ಇಲ್ಲ ಅಂದ್ರೆ ಕಷ್ಟ ಇದೆ ಅದು. ಸರ್, ಈಗಲೂ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಪುಸ್ತಕಗಳು ಯಾವ್ದಾದ್ರು ಸರ್ ಪೂರ್ಣಚಂದ್ರ ತೇಜಸ್ವಿ ಅವರು? ಪೂರ್ಣಚಂದ್ರ ಒಟ್ಟು ಎಲ್ಲಕ್ಕೂ ಇದೆ, ಆದ್ರೆ ಏನಾಗುತ್ತೆ, ಒಂದ್ ಮಾಸ್ ಇರುತ್ತೆ. ಅಲ್ಲ, ಕಾದಂಬರಿಗಳು ಜಾಸ್ತಿ ಇದೆಯಾ, ಕಾದಂಬರಿಗಳಿದೆ. ಕಥೆಗಳು ಜಾಸ್ತಿ ಇದೆಯಾ? ಸಣ್ಣ ಕಾದಂಬರಿ ಕಥೆಗಳು ಕತೆ ಜಾಸ್ತಿ ಇದೆಯಾ? ಎಲ್ಲಾರು ಓದ್ತಾರೆ. ಕೆಲವರಿಗೆ ಅವರ ಹೊಸ ವಿಚಾರಗಳನ್ನು ಪುಸ್ತಕ ಓದ್ಬೇಕು. ಹ್ಮ್. ಹೊಸ ವಿಚಾರಗಳು ಸುಮಾರು 30-40 ವರ್ಷಗಳ ಹಿಂದಿನ ಅರ್ಥಶಾಸ್ತ್ರವನ್ನು ಕುರಿತು ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನು ಕುರಿತು ಮಾತಾಡ್ತಾ ಇದ್ರು ಕೂಡ ತುಂಬಾ ಇವತ್ತು ಕೂಡ ಈಗ ನಮ್ಮ ಕಣ್ಣು ಮುಂದೆನೆ ಆ ಸಮಸ್ಯೆಗಳನ್ನು ಬಿಡಿಸ್ಕೊಳಕ್ ಬೇಕಾದಂತ ಲೈಸೆನ್ಸ್ಗಳಿದೆ ಅನೇಕ ವಿಚಾರಗಳಲ್ಲಿ. ಬಜೆಟ್ ಬಗ್ಗೆ ಇದೆ, ಅಭಿವೃದ್ಧಿ ಬಗ್ಗೆ ಪ್ರಶ್ನೆಗಳಿದಾವೆ, ನಿಸರ್ಗ ಮುಂತಾದಂತಹ ಯೋಜನೆಗಳ ಬಗ್ಗೆ ಇದಾವೆ, ಈ ಭಾಷೆಯನ್ನು ಕುರಿತಂತ ಅದ್ರ ಬಗ್ಗೆ ಸರ್ಕಾರಗಳು ತಗೊಂಡಂತ ನಿರ್ಣಯಗಳನ್ನು ಕುರಿತಂತ ವಿಚಾರಗಳಿದಾವೆ. ಅವುಗಳ ಕಡೆಗೂ ಹೊರಡಬೇಕು. ಅವಳ ಕಡೆ ಹೊರಟಾಗ ಏನಾಗುತ್ತೆ ಗೊತ್ತಾ, ನೀವು ಯಾವುದ್ರ ಬಗ್ಗೆ ಜನಪ್ರಿಯ ಅಂತ ಹೇಳ್ತಾ ಇದ್ರೆ ಕಾದಂಬರಿಗಳು, ಇದರ ದರ್ಶನ ಬೇರೆ ರೀತಿಯಲ್ಲಿ ಬಿಚ್ಕೊಳ್ಳೋಕೆ ಶುರುವಾಗುತ್ತೆ. ಅಲ್ಲೆಲ್ಲೋ ಲೈಸೆನ್ಸ್ಗಳಿದಾವೆ, ಕೀಲಿ ಕೈಗಳಿದಾವೆ. ಏನೋ ಯಾವುದೋ ಒಂದು ಧರ್ಮದ ಬಗ್ಗೆ ಕುರಿತು ಮಾತಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಕರವಾಲದಲ್ಲೂ ಚಿದಂಬರಾಸದಲ್ಲಿ ಮಂದಿರಗಳು, ಮಸೀದಿಗಳು, ಜಗಳಗಳೆಲ್ಲ ಬರ್ತಾವಲ್ಲ, ಅಥವಾ ಇನ್ನೇನೋ ಒಂದು ಹುನ್ನಾರ ನಡೀತಾ ಇದಾವಲ್ಲ, ಅವುಗಳ ಬಗ್ಗೆ ಬರ್ತವೆ. ಅರಣ್ಯನಾಶದ ಬಗ್ಗೆ ಬರೀತಾ ಇರ್ತಾರೆ, ಯೋಜನೆಗಳ ಬಗ್ಗೆ ಮಾಡ್ತಾ ಇರ್ತಾರೆ, ಕಾಫಿ ಬೆಳೆಗಾರರಿಗೆ ಬಂದಿರುವ ಸಂಕಷ್ಟಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಮ್ಮ ಬಡ್ಜೆಟ್ಗಳು ಯಾವುದ್ರ ಬಗ್ಗೆ ಇದಾವೆ ಅಂತ ಗೊತ್ತಾಗ್ತವೆ. ಅವೆಲ್ಲವನ್ನು ನೋಡೋದಕ್ಕೆ ಬೇಕಾದಂತ ಇನ್ನೇನೋ ಒಂದು ಸಿಕ್ಕುತ್ತೆ. ಅದರಿಂದ ಒಬ್ಬ ಲೇಖಕನನ್ನ ಆ ರೀತಿಯಲ್ಲಿ ಹಿಂಗೆಲ್ಲ ಮಾಡಿ ಓದಬಾರ್ದು, ಒಟ್ಟಾಗೆ ಓದಬೇಕು. ಯಾಕಂದ್ರೆ ಒಂದಕ್ಕೊಂದು ಅವೆಲ್ಲ ಒಂದೇ, ಅದು ಒಬ್ಬನೇ ಬರೆದಿರೋದು, ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ಹಂಗೇನು ಹೊಡಿಬೇಕಾಗಿಲ್ಲ. ಅನೇಕ ಸಾರಿ ನೀವು ರಾಮಾಯಣ ದರ್ಶನಂ ಅನ್ನೋದಕ್ಕೆ ನಿಮಗೆ ಮದುಮಗಳು ಬೇಕಾಗಿರುತ್ತೆ, ಅಥವಾ ಅವರು ರಾಮಾಯಣ ಮಹಾಭಾರತಕ್ಕೆ ಜನಪ್ರಿಯ ವಾಲ್ಮೀಕಿ ಬರೆದಿರುವಂತ ಪ್ರಸ್ತಾವನೆ, ಆರಂಭದ ಪ್ರಸ್ತಾವನೆ ನಿಮಗೆ ಬೇಕಾಗುತ್ತೆ. ಯಾಕೆ ವಾಲ್ಮೀಕಿ ದೊಡ್ಡ ಕಾವ್ಯವನ್ನ ಬರೆದ, ಅಥವಾ ರಾಮಾಯಣ ದರ್ಶನದಲ್ಲಿ ಏನಾಯ್ತು ಅಂತ ತಿಳಿಯಕ್ಕೆ ನಮ್ಗೆ ಇನ್ನೇನೋ ಇರುತ್ತೆ, ಅವ್ರ ವಿಮರ್ಶೆ ನಮಗೆ ಬೇಕಾಗುತ್ತೆ. ಅದರಿಂದ ಹಂಗೆ ಬೇರ್ಪಡಿಸಿರೋದಕ್ಕಿಂತ ಒಟ್ಟಾಗಿ ಓದಿದಾಗ ನಮ್ಗೆ ಸಿಗುವಂತ ದರ್ಶನ ಬೇರೆ. ಸರ್, ಪ್ರತಿ ವರ್ಷ ಸೆಪ್ಟೆಂಬರ್ 8 ಬಂದಾಗ ಪೂರ್ಣಚಂದ್ರ ತೇಜಸ್ವಿ ಅವರ ಅಪಾರ ಅಭಿಮಾನಿಗಳು ಒಂದಾಗ್ತಾರೆ, ಒಂದ್ ಕಡೆ ಸೇರ್ತಾರೆ, ಅದು ಒಂದು ಸಂಭ್ರಮ ಮಾಡ್ತಾರೆ. ಸರಿ, ಒಬ್ಬ ಲೇಖಕ ಈ ಸರಿ ಪೂರ್ಣಚಂದ್ರ ಕನ್ನಡ ಅಧ್ಯಯನ ಕೇಂದ್ರದಿಂದ ಸೆಪ್ಟೆಂಬರ್ 8ನೇ ತಾರೀಕು ಏನ್ ನಿರೀಕ್ಷೆ ಮಾಡೋದು? ನಾವು ಹಂಗೆ ನನಗೆ ಬರ್ತ್ಡೇ ಬಗ್ಗೆ ಇದೇ ಇಲ್ಲ, ತೇಜಸ್ವಿಗೆ ಇರ್ಲಿಲ್ಲ ಅನ್ಸುತ್ತೆ, ಅವ್ರ ಬರ್ತ್ಡೇ ಎಂದು ಮಾಡ್ಕೊಂಡಂಗೆ ನೆನಪಿಲ್ಲ. ನಮ್ಗೆ ಒಬ್ಬ ಲೇಖಕ ದಿನನಿತ್ಯ ಬದುಕ್ತಾನೆ, ದಿನನಿತ್ಯ ಬದುಕಬೇಕು. ಅವ್ನು ದಿನಾನೇ ಇದ್ದಾನೆ. ನಮ್ಗೆ ತೇಜಸ್ವಿಯನ್ನಾಗ್ಲಿ ಅಥವಾ ನನ್ನ ಪ್ರಿಯವಾದ ಲೇಖಕರನ್ನ
ನಾನು ಟಚ್ ಮಾಡದೇ ಇರೋ ದಿನ ಇಲ್ಲ, ಟಚ್ ಮಾಡೋದಿಲ್ಲ. ನಾನು ಬೇಂದ್ರೆ ನಾನು ಇಲ್ಲದೆ ಓಡಾಡಲ್ಲ. ನಾನು ಒಬ್ಬ ಪರ್ಷಿಯನ್ ಪೊಯಿಟ್ ನಮಗಿಲ್ಲದೆ ಇರೋಕಲ್ಲ. ನಾನು ಅದನ್ನೇ ಹೇಳಿದ್ದು, ನಮ್ಮ ಹತ್ರ ಏನೋ ಇದೆ ಅಂದರೆ ಯಾವನಿಗೂ ಭಯ ಆಗುತ್ತೆ ರೀ. ಇವನೇನೋ ಕೆಲಸದಲ್ಲಿದ್ದಾನೆ, ಡಿಸ್ಟರ್ಬ್ ಮಾಡಬೇಡ ಅಂತ ಹೋಗ್ತೀನಿ, ಬರ್ಕೊಂಡಿದ್ದೆ, ಅದು ನಾನು ಹೇಳಿಲ್ಲ. ಅದಕ್ಕೆ ಅಂಥ ಕ್ಲಾಸಿಕ್ಸ್ ಇದಾವೆ ಜಗತ್ತೊಳಗಡೆ. ಈಗ ನಿಮಗೆ ಜುಗಾರಿ ಕ್ರಾಸ್, ಇಡೀ ಜಗತ್ತು ಜೂಜಿನಲ್ಲಿ ಮುಳುಗಿ ಹೋಗಿರುವ ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ಘಟನೆ, ಎರಡು ವ್ಯಕ್ತಿಗಳು ಮೀಟ್ ಆದ ತಕ್ಷಣವೇ ಒಂದು ಬಿಸ್ನೆಸ್ ಶುರುವಾಗುತ್ತೆ ಅನ್ನುವ ಒಂದು ರೋಚಕತೆಯನ್ನು ಹೇಳ್ತಾರಲ್ಲ ವಿಮರ್ಶಕರಿಗೆ. ಅದೇನಪ್ಪ ಹಿಂಗಿದೆ ಅದಂದ್ಬಿಟ್ರು. ಆದರೆ ಸಹೃದಯ ಓದುಗರಿಗೆ ಅದು ಬೇರೆ ಬೇರೆ ಅನ್ಸ್ಬಿಡ್ತು. ಕೆಲವು ವಿಮರ್ಶಕರೇ ಬರೆದಿದ್ದಾರೆ, ಮಾಯಾಲೋಕ ಬಂತು ಏನಿದೆ ಅನ್ನೋಂಥದ್ದು. ಆದರೆ ಮಾಯಾಲೋಕ ತಣ್ಣಗೆ ಹರಿತಾ ಈ ಜಗತ್ತಲ್ಲಿ ಏನೂ ಆಗಿಲ್ಲ ಅನ್ನೋ ರೀತಿಯ ಒಳಗಡೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಹೇಳ್ಬಿಡ್ತದೆ. ಅಂಡಮಾನ್ ಪ್ರವಾಸ ಕಥನ ಓದಿದ್ದೀನಿ ಸರ್ ನಾನು. ಅದೇ. ಅಂಡಮಾನ್ ಪ್ರವಾಸ ಕಥನ ಎಷ್ಟು ಅದ್ಭುತವಾಗಿದೆ ಸರ್. ಅಲ್ವಾ? ಅದನ್ನ ಕಣ್ಣಿಗೆ ಕಟ್ಟುವಂತ ಅಲ್ವಾ? ಎಷ್ಟು ನಾವು ಇಲ್ಲೇ ಇದ್ದಾಗ ನಮಗೆ ಸ್ಥಳೀಯ ಕುರುಡುತನ ಇರುತ್ತೆ. ಹಾ. ನಾವು ಆಚೆ ಕಡೆ ಹೋಗಿ ನಮ್ಮ ಭೂಭಾಗವನ್ನು ನೋಡಿದಾಗ ಇದರ ಹುಣ್ಣು ಎಷ್ಟು ಕೊಳುತು ನಾರ್ತಾ ಇದೆ ಅನ್ನೋದು ಕಾಣಿಸಕ್ಕೆ ಶುರುವಾಯ್ತು. ಹೇಳ್ತಾರೆ ಅವರು ಅವಾಗ, ಅಲ್ಲಿ ಬರೀತಾರೆ. ಅಲ್ಲಿ ಸಮಾಜ, ಭಾರತೀಯ ಸಮಾಜ ಎಷ್ಟು ರೋಗಗ್ರಸ್ತವಾಗಿ ಭ್ರಷ್ಟತೆಯಿಂದ ಕೂಡಿದೆ, ಏನೆಲ್ಲವನ್ನು ಅಲ್ವಾ ಅಲ್ಲಿಂದ ಬರೆಯಕ್ಕೆ ಶುರು ಮಾಡ್ತಾರೆ ಅವರು. ಮತ್ತೆ ಎಲ್ಲ ಹೋಗ್ತಾ ಇರೋದು ಏನಕ್ಕೆ, ಪ್ರವಾಸ ಅನ್ನೋದು ಏನಕ್ಕೆ ಅನ್ನೋದು ನಮ್ಮ ಕಲ್ಪನೆಯಲ್ಲಿದೆ. ನೀವು ಹೇಳಿದ್ರಿ, ಈಗ ಯಾರು ಸೇರ್ತಾರೆ, ಟ್ರೆಕ್ಕಿಂಗ್ ಹೋಗ್ತಾರೆ. ಟ್ರೆಕ್ಕಿಂಗ್ ಹೋಗಿ ಏನ್ ಕಲ್ತ್ಕೊಂಡ್ಬಂದಿರಿ ಅಂತ ಕೇಳಿ, ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಬೆನ್ನತ್ತಿದ್ರಾ? ಏನಿಲ್ಲ, ಹೋಗ್ತಾರೆ ಬರ್ತಾರೆ. ಏನಕ್ಕೆ ಹೋದ್ರಿ ಏನಕ್ಕೆ ಬಂದ್ವಿ ಗೊತ್ತಿಲ್ಲ. ಟ್ರೆಕ್ಕಿಂಗ್ಗಳು ಅನೇಕ ಸಾರಿ ಮಾರಕವಾಗಿದ್ದಾವೆ. ಎಕೋಟೂರಿಸಂ ಅನ್ನೋದು ತುಂಬಾ ಮಾರಕವಾಗಿದೆ ಪರಿಸರದ ವಿಚಾರದಲ್ಲಿ ಯೋಚನೆ ಮಾಡಿದರೆ. ಯಾಕಂದ್ರೆ ಎಕೋಟೂರಿಸಂ ಅಂತಂದ್ರೆ ನಾವು ನಮ್ಮ ಅಬ್ಬರಗಳನ್ನ ಅಲ್ಲಿ ಧ್ವನಿಸೋಂಗಿಲ್ಲ. ನಾವು ಅಲ್ಲಿ ಬದುಕ್ತಾ ಇರುವಂತ ಯಾವುದೇ ಹುಳ ಉಪಟೆ ಮತ್ತದಕ್ಕೆ ನಾವು ಡಿಸ್ಟರ್ಬ್ ಮಾಡಂಗಿಲ್ಲ, ನಮ್ಗೆ ಹಕ್ಕಿಲ್ಲ. ಅಂಥದ್ದನ್ನೇ ಅವರು ಪೂರ್ತಿ ಅವರ ಸಣ್ಣ ಕಥೆಗಳಲ್ಲಿ ಅಥವಾ ಅವರ ವಿಸ್ಮಯ 1, 2, 3 ಅಥವಾ ಏರೋಪ್ಲೇನ್ ಚಿಟ್ಟೆ ಪರಿಸರದ ಕಥೆಗಳು ಅವುಗಳೆಲ್ಲ ಸೂಕ್ಷ್ಮವಾಗಿ ಹೇಳ್ತಾ ಬರ್ತಾರೆ. ಪರಿಸರಕ್ಕೆ ನಿನ್ನ ಅಗತ್ಯ ಇಲ್ಲ, ತನ್ನ ಗಾಯವನ್ನ ತಾನು ಮಾಡಿಸ್ಕೊಳ್ತದೆ, ನೀವು ಬಿಟ್ಬಿಡೋದರಷ್ಟಕ್ಕೆ ಅಂದ್ರೆ ಅಷ್ಟೇ. ಅದಕ್ಕೆ ನೋಡಿ ಚಿದಂಬರ ರಹಸ್ಯ ಎಂಡು ಸುಟ್ಟು ಸುರ್ಣ ಆಗೋಗ್ಬಿಟ್ಟಿದೆ. ಆದರೆ ಮಳೆ ಬಂದು ಅದೇ ಬೂದಿಯ ಒಳಗಡೆಗೆ ಯಾವತ್ತೋ ಬೀಜಗಳು ಮತ್ತೆ ಮೊಳಕೆ ಹೊಡೆದು ಹೊಸ ಜಗತ್ತು ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಹೇಳ್ತಾರೆ ಅವರು. ಎಲ್ಲೂ ನಿರಾಶೆ ಇಲ್ಲ ಅವರಿಗೆ. ಮತ್ತು ಹೊಸ ಪೀಳಿಗೆ ಬಗ್ಗೆ ಅವ್ರಿಗೆ ತುಂಬಾ ಗೌರವ, ಅವ್ರ ಸ್ಕಿಲ್ಸ್ ಬಗ್ಗೆ, ಮತ್ತು ಅವರು ಅದನ್ನು ಕ್ಯಾಚ್ ಮಾಡಿ ಮುಂದಕ್ಕೆ ತಗೊಂಡೋಗ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಗೌರವ ಅವರಿಗೆ. ಅದು ಕೊನೆ ಪ್ರಶ್ನೆ ನನಗೆ, ತೇಜಸ್ವಿ ಅವರು ಎಷ್ಟು ಸೂಕ್ಷ್ಮ ಅಂತ ಎಲ್ರಿಗೂ ಗೊತ್ತು. ಹಾಗೆ ಸ್ನೇಹಿತರ ಜೊತೆ ತುಂಬಾ ಒಡನಾಟ ಇದ್ದವರು. ತುಂಬಾ ಕೋಪ ಅಂತ ಹೌದಾ ಸರ್? ತುಂಬಾ ಕೋಪಿಷ್ಟ. ಕೋಪ ಅಂದ್ರೆ ಎಲ್ಲಿ ಕೋಪ ಅಂತಂದ್ರೆ ತನಗೆ ಸರಿ ಕಾಣದೆ ಇದೇ ಸರಿ ಅಂತ ಹೇಳ್ತಾ ಇರುವಂತ ಕಡೆಗೆ ಅವ್ರು ಕೋಪ ಮಾಡ್ಕೊಂಡಿದ್ದೇನೋ ಅನ್ಸುತ್ತೆ ನನಗೆ. ನಾನು ಆಗ್ಲೇ ಹೇಳಿದೆ, ನಾನು ತುಂಬಾ ಜಗಳ ಮಾಡಿದ್ದೇನೆ ಅವ್ರ ಹತ್ರ. ಕುವೆಂಪು ಅವ್ರ ಸಮಗ್ರವನ್ನು ಎಡಿಟ್ ಮಾಡುವಾಗ ನಾನು ಲೇಔಟ್ ಹಿಂಗಿರ್ಬೇಕು ಅಂತಂದ, ಯಾಕೋ ಅನ್ನೋರು, ಇದಕ್ಕೆ ಅಂತಿದ್ದೆ. ಕರೆಕ್ಟ್ ಅನ್ನೋರು, ಸರ್ ಇದಕ್ಕೆ ಇಂಡೆಕ್ಸ್ ಬೇಕು, ಅಕಾರಾದಿ ಬೇಕು, ಇದೆಲ್ಲ ಇರಬೇಕು. ಅವೇನಕ ಇಲ್ಲಿಲ್ವೇನ, ಹಂಗಾದ್ರೆ ಹುಡುಕಿ ನೋಡೋಣ, ನಾನು ಹುಡುಕಲ ಅಂತಿದ್ದೆ. ನಾನು ಕರೆಕ್ಟ್ ಕಣ ಹಾಕಳ. ಆಮೇಲೆ ಪುಸ್ತಕ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೆಗಿಬೇಕು ಅಂತ ಹೇಳ್ತೀರಿ, ಆದ್ರೆ ನಿಮ್ಮ ಪುಸ್ತಕಗಳಲ್ಲಿ ಇಂಥ ದೋಷಗಳಿದ್ದಾವೆ ಎಲ್ಲೋ ಅನ್ನೋರು. ನೋಡಿ ಅಂತ 1-2 ಇಂಗ್ಲಿಷ್ ಪುಸ್ತಕ, ಇವರು ಕನ್ನಡ ಪುಸ್ತಕ ಇಟ್ಟು ಇದರಿಂದ ಇಂಥ ದೋಷಗಳು ಅಂತಂದಾಗ, ಹೌದಲ್ಲೋ ಮಾರಾಯ ಅಂತ ಹೇಳಿ ತಿದ್ಕೊಳ್ಳೋರು. ನಿಮ್ಮ ಬಗ್ಗೆ ವಿಶ್ವಾಸ, ನಿಮ್ಮ ಕೆಲಸದ ಬಗ್ಗೆ ನಂಬಿಕೆ ಬಂತು ಅಂದ್ರೆ ಅವ್ರಿಗೆ ಯಾರು ಬಂದರೂ ನಿಮ್ಮ ಬಗ್ಗೆ ತೆಗಾಕಾಗಲ್ಲ. ನಿಮ್ಮ ಖಾಸಗಿತನಗಳ ಬಗ್ಗೆ ಅವ್ರ ಕುತೂಹಲ ಇರಲಿಲ್ಲ, ಅವ್ರಿಗೆ ಬೇಕಾಗಿಲ್ಲ, ಕೆಲಸ ಇಲ್ಲ. ಇವನು ಶ್ರದ್ಧಾವಂತನ, ಅವ್ರ ಮಿತ್ರರು ಒಂದೇ ಸಾರಿ ಹೇಳೋರು. ಅವ್ರ ಬಗ್ಗೆ ಎಲ್ಲ ಈ ರಾಮಾಯಣ ದರ್ಶನ ಮುಂತಾದ ಬಗ್ಗೆ ಏನೇನೋ ಇಲ್ಲದೆ ಇರುವಂಥದ್ದೆಲ್ಲ ಹಬ್ಬಿಸಿ ಒಂದು ಸ್ವಲ್ಪ ಹರ್ಟ್ ಮಾಡಿದ್ರು ಅವ್ರಿಗೆ. ಅವರು ಒಂದು ಮಾತಂದ್ರು, ನಾನು ಸಾರ್ವಜನಿಕರ ಹಣವನ್ನ ತಿಂದು ಬದುಕಬೇಕು ಅಂತ ಬಯಸಿದ್ದೀನ, ಮೋಸ ಮಾಡಿ ಬದುಕಬೇಕು ಅಂತ ಬಯಸಿದ್ದೀನ. ಆಮೇಲೆ ಎಲ್ಲರ ಜೊತೆನೂ ವಿರೋಧ ಕಟ್ಕೊಂಡು ಹೋಗ್ತಾ ಇದ್ರೆ, ಅಲ್ಲೋ ಮರಯ್ಯ, ಇಡೀ ಕರ್ನಾಟಕ ಸುತ್ತಿದ್ರು ನನಗೆ ಸ್ನೇಹಿತರಿದ್ರೆ 10-15 ಮೀರಲ್ಲ ಕಣಯ್ಯ. ಅದು ನಿಜ ಕೂಡ. ಅವ್ರ ಸ್ನೇಹಿತರು ಇದ್ದಿದ್ದು 10-15 ಇಲ್ಲ ನನ್ನ ಪ್ರಕಾರ. ಕೆಲವು ನನ್ನ ಹತ್ರ ಅವ್ರದೊಂದು ಫೋನ್ ಡೈರೆಕ್ಟರಿ ಫೋಟೋಸ್ ಇದೆ. ಅವ್ರ ಕಂಪ್ಯೂಟರ್ ಪಕ್ಕದಲ್ಲಿ ಯಾವಾಗಲೂ ಒಂದು A4 ಶೀಟ್ ಹೊರಗಡೆ
ಅವ್ರು ಯಾರ್ಯಾರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಅನ್ನೋದು ಬರ್ಕೊಂಡಿರೋದಿತ್ತು. ನಾನು ಅದನ್ನ ಫೋಟೋ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಯಾರ್ಯಾರ ಹೆಸರುಗಳಿದಾವೆ ಅಂತ ಗೊತ್ತಾಗ್ಬಿಡುತ್ತೆ, ಇವ್ರ ಸ್ನೇಹಿತರು ಯಾರು ಅಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಯಾವ್ದೋ ಹೊಡಿತಾರೆ, ಇನ್ಯಾರ್ದೋ ನಂಬರ್ ಸೇರಿಸ್ಕೋತಾರೆ, ಇನ್ನೇನೋ ಹೊಸ ನಂಬರ್ ಬಂದಿರುತ್ತೆ ಅದು ಹಾಕೊಂತಾರೆ. ಇವು ಯಾವ್ಯಾವ ರಾಜಕಾರಣಿಗಳ ಜೊತೆ ಮಾತಾಡಿದ್ದಾರೆ, ಯಾವ್ಯಾವ ಸಾಹಿತಿಗಳ ಜೊತೆಯಲ್ಲಿ ಇವ್ರಿಗೆ ಸಂಪರ್ಕ ಇತ್ತು, ಎಲ್ಲ ಅಷ್ಟೇ ಚಾರ್ಜ್ ಮಾಡುತ್ತೆ. ಅದು ಸಂಸ್ಕೃತ ದಾಖಲೆ ಅದು. ಎಸ್ದು ಬಿಟ್ರೆ ಗೊತ್ತಿತ್ತದು, ನಂಗೆ ಗೊತ್ತಿತ್ತದು. ಅಲ್ವಾ, ಅಲ್ಲಿ ನೋಡು ಇಲ್ಲಿ 10-15 ಜನ ಅಷ್ಟೇ. ಸರ್, ಕೆಲವೊಬ್ರನ್ನ ಚಿಗರಿ ದೋಸ್ತಿಗಳು ಅಂತ ಕರಿತೀವಿ. ಅದರಲ್ಲಿ ತೇಜಸ್ವಿ ಸರ್ದು, ಲಂಕೇಶ್ ಸರ್ದು ಚಿಡ್ಡಿ ದೋಸ್ತುಗಳಲ್ಲ ಅವರು, ಹಿರಿಯರ ಒಂದು ಇಲ್ಲ ಸಮಾನ ತರದ ಸಮಾನ ವಯಸ್ಕರೇ. ಆದ್ರೆ ಒಂದು ಕಾಲಕ್ಕೆ ಅವರ ಆಲೋಚನಾ ಕ್ರಮದಲ್ಲಿ ಹೊಂದಿಕೆ ಆಗ್ತಾ ಇರೋದ್ರಿಂದ, ಮತ್ತೇನೋ ಹೊಸದನ್ನು ಕಟ್ಟಬೇಕು ಅಂತ ಇಬ್ರು ಬಯಸ್ತಾ ಇರೋದ್ರಿಂದ ಒಂದಾಗಿದ್ದಂತ ಸಂದರ್ಭ. ಕಡೆಯಲ್ಲಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಕಾರಣಗಳಿಗೆ ವಿರಸ ಬಂತವ್ರು. ಅವಾಗ ದೂರ ಆಗ್ಬಿಟ್ರು, ಇಬ್ರು ಪರಸ್ಪರ ದೂರ ಆಗ್ರು. ಆದ್ರೂ ನನ್ನ ಹತ್ರ ಒಂದು ಹೇಳಿದ್ರು, ಲಂಕೇಶ್ ಪತ್ರಿಕೆ ಮಾಡದಂತಹ ಸಾಂಸ್ಕೃತಿಕ ಸಂಚಲನ ಇದೆಯಲ್ಲ, ಅದು ಮಾರ್ವಲೆಸ್ ಅನ್ನೋರು ಅವ್ರ ಪದದಲ್ಲಿ. ಅದು ತುಂಬಾ ದೊಡ್ಡದು ಅನ್ನೋದು. ಯಾರದೇ ಕೆಲಸ ಎಷ್ಟೇ ಇದ್ರು, ಆಮೇಲೆ ಆವಾಗಲೇ ಹೇಳಿದ್ನಲ್ಲ, ಎಲ್ಲರ ಹತ್ರನೂ ಹಿಂಗೆ ಕಾರಣಕ್ಕೆ ವಿರ್ಸ್ಕರಣ ಮಾಡ್ಕೊಂಡು ಹೋದ್ರೆ ಇನ್ನೇನಿದೆ ಬದುಕೊಂಡು. ಅದರಿಂದ ಆ ಥರ ಸುಮ್ಮನೆ ಆ ಗಾಸಿಪ್ ಅಲ್ಲಿ ಹತ್ರಕ್ಕೆ ಹೋದ್ರೆ ಅಲ್ವಾ ನಮ್ಗೆ ಗೊತ್ತಾಗೋದು. ಯಾರೋ ಹೇಳಿದ್ದೆ ಅದನ್ನ ನಾನು ಹೇಳ್ತಾ ಇರೋದು. ಪಠ್ಯದ ಬಗ್ಗೆನೂ ಹಾಗೇನೆ, ಯಾರೋ ಹೇಳಿದ್ದನ್ನು ಹೇಳಿ ನಾವು ಓದ್ಬೇಕಾಗಿಲ್ಲ. ನಾವು ಪಠ್ಯ ಓದಿದ್ರೆ ನಮ್ಗೇನೊಂದು ಗೊತ್ತಾಗತ್ತೆ, ನಾವು ಅವ್ರು ನೋಡಿದಾಗ ನಮ್ಗೇನೊಂದು ಗೊತ್ತಾಗ್ತಿಲ್ಲ. ಅವ್ರಿಗೆ ಒಂದು ನನಗೆ ಗೊತ್ತಿದ್ದಂಗೆ ಅತೀ ವಿನಯ ಅವೆಲ್ಲ ಆಗ್ತಾ ಇರಲಿಲ್ಲ, ನಟನೆಗಳಾಗ್ತಾ ಇಲ್ಲ, ನಾಟಕ ಬೇಡ ಅಂತ ಅವೆಲ್ಲ ಆಗ್ತಾ ಗೊತ್ತಾಗ್ಬಿಡೋದು, ನಡೆಯೋದಿಲ್ಲ ನಾಟಕ. ಗೊತ್ತಾಗ್ಬಿಡೋದು. ನೀವು ನಿಮ್ಮ ಹತ್ರ ಏನಾದ್ರು ಇದೆಯಾ, ಅಥವಾ ಶ್ರದ್ಧಾವಂತರ ಅಲ್ವಾ, ಇವರು ಸುಮ್ಮನೆ ಬಂದಿದಾರ, ಅಷ್ಟೇ ಸಿಂಪಲ್. ಸಾರಿ, ಎಡಿಟ್ ಮಾಡ್ಕೋಬೇಕು. ಯಾಕೆ ಸರ್ ಬೇಡವಾದು? ಅಲ್ಲಪ್ಪ, ಏನೇ ಇರ್ಲಿ ಎಡಿಟ್ ಮಾಡ್ಕೊಳ್ಳಿ ಹಿಂದೆ. ನಂದು ಇದನ್ನ ಮಾತಾಡ್ತಾ ಇದ್ದೀನಿ ಅಂತ ಭಾಷೆನೇ, ನಾನು ತೆಲುಗವನು, ನನ್ನ ಭಾಷೆ ಬೇರೆ ಬೇರೆ. ಆದಷ್ಟು ಟಂಗ್ ಎಲ್ಲ ಸರಿ ಇಲ್ದಿದ್ರೆ ಇಲ್ಲ ಸರ್, ಸರಿ ಇದೆ, ಕಟ್ ಮಾಡ್ಕೊಳ್ಳಿ ಸರ್. ಅಷ್ಟೇ. ನಾನು ಹಿಂಗೆ ಹೇಳಿದ್ದೆಲ್ಲ ಮಾಡಬೇಡಿ ಕಡೆ ಇದು. ಇಲ್ಲ ಸರ್, ಲಂಕೇಶ್ ಮತ್ತೆ ತೇಜಸ್ವಿ ಅವರು ಬೇರೆ ಆದ್ರು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಕಾರಣ ಏನಿಲ್ಲ, ಸಿಂಪಲ್. ಆ ಕಂಪ್ಯೂಟರ್ ಬಗ್ಗೆ ಕೇಳಿದ್ರಲ್ಲ, ಅವರು ರಾಮಾಯಣ ದರ್ಶನಂ ಹಸ್ತಪ್ರತಿ ಒರಿಜಿನಲ್ ಒಂದು ಇದೆ ಕುವೆಂಪು ಮನೆಯಲ್ಲಿ. ನಾನು ಇವತ್ತೊಂದು ಹಸ್ತಪ್ರತಿ ತರಬೇಕು ಅಂತಿದ್ದೆ. ಮೊನ್ನೆ ಏನೋ ಹಿಂಗೆ ತಿರುಗ್ತಾ ಇರ್ಬೇಕಾದ್ರೆ ಒಂದು ಹಿಂದ್ಗಡೆ ಬಿಲ್ ಬರ್ಕೊಂಡಿರೋರು, ಲೆಕ್ಕ ಮಾಡ್ಕೊಂಡಿದ್ದಾರೆ. ಪ್ರಕಾಶ್ ಕೊರೊಬ್ಬರು ಲೆಕ್ಕ ಬರೆದಿದ್ದಾರೆ ಹಿಂಗೆ. ನಾನು ಅದನ್ನ ಹಿಂಗೆ ತಿರುಗ್ದೆ, ಪೇಜ್ ಉಲ್ಟಾ ಮಾಡಿದ ತಕ್ಷಣ ಇಡೀ ಪೇಜು ಒಂದು ಕವಿತೆ, ಕುವೆಂಪು ಅವ್ರ ಕವಿತೆ, ಹಸ್ತಪ್ರತಿ. ಎರಡನೇ ಮಹಾಯುದ್ಧ ಕಾಲದಲ್ಲಿ ಪೇಪರ್ ಅಭಾವ ಬಂದು ಕುವೆಂಪು ಅವರ ಹಸ್ತಪ್ರತಿಯನ್ನೇ ಹಿಂದ್ಗಡೆಗೆ ಬಿಲ್ ಮಾಡ್ಕೊಂಡು ಬರೆದಿದ್ದಾರೆ ಪ್ರಕಾಶ್ ಕರ್. ಈ ಕಡೆ ತಿರುಗ್ತೀನಿ, ಕುಡಿಚಚ್ಚು ಮಸೀದಿಗಳಿಂದ ಬಿಟ್ಟು ಹೊರಬನ್ನಿ ಅನ್ನೋ ಇಡೀ ಕವಿತೆ ಒರಿಜಿನಲ್ ಇವತ್ತಂದು ತರೋಣ ಅಂತಿದ್ದೆ ನಾನು ಅದನ್ನ ತಂದ್ರೆ ಅಂತ ಸಾಂಸ್ಕೃತಿಕ ದಾಖಲೆ ಎಲ್ಲಿ ಹಾಳಾಗ್ತದೆ ಅಂತ ನಾನು ತರಲಿಲ್ಲ. ಇವತ್ತು ಇಲ್ಲಿ ತರೋಣ ಅಂತ ಮಕ್ಳು ತೋರ್ಸೋಣ ಅಂತಿದ್ದೆ ನಾನು, ಅಲ್ವಾ? ಏನಕ್ಕೆ ಏನೋ ಕೇಳಿದ್ರೆ ನೀವು. ಆ ತರದ್ದು ಎಲ್ಲರ ಹತ್ರ ಇರ್ಲಿ ರಾಮಾಯಣ ದರ್ಶನಂ ಅಂತ ಹೇಳಿ ಅವ್ರೇನ್ ಮಾಡಿದ್ರು, 4-5 ಜನ ಸೇರ್ಕೊಂಡು ಅದನ್ನ ಸ್ಕ್ಯಾನ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಪ್ರೋಸೆಸ್, ಅದು ಕೆಲವು ಕಡೆ ಕಾಟ್ ಮಾಡಿರ್ತಾರ ಮಹಾಕವಿ ಬರೆಯುವಾಗ, ಅದನ್ನೆಲ್ಲ ಪಕ್ಕಕ್ಕೆ ತೆಗೆದು ಆಮೇಲೆ ಎಲ್ಲೋ ಇನ್ನೊಂದು ಸೈಡಲ್ಲಿ ಬರೆದಿರೋದನ್ನ ಅಲ್ಲಿ ಪೇಸ್ಟ್ ಅಪ್ ಮಾಡಿ ಏನೋ ಮಾಡಿ ಒಂದು ಪುಸ್ತಕನ ತಂದಿದ್ದಾರೆ, ಸಂಸ್ಕೃತಿ ಇಲಾಖೆ ಪ್ರಕಟ ಮಾಡಿತ್ತು. ಅಲ್ಲಿ ಇವರು 1 ಲಕ್ಷ ರೂಪಾಯಿನ ಎಷ್ಟೋ ಗೌರವಧನ ತಗೊಂಡು ಮಿಸ್ಯೂಸ್ ಆಯಿತು ಅನ್ನೋ ಥರದ್ದು ಏನೋ ಒಂದು ಅಪ್ಲಿಕೇಶನ್ಸ್ ಬಂತು. ಆವಾಗ ಅವ್ರ ನಡುವೆ ಸಣ್ಣ ವಿರಸ ಬಂತು. ಕೆಲವು ಸ್ನೇಹಿತರು ಅವರು ಏನೋ ಬರ್ಕೊಂಡ್ರು. ಅದು ಇವಾಗ ಬದುಕಿರೋರು ಕೆಲವರು ಇದ್ದಾರೆ, ಕೆಲವರು ಬದುಕಿಲ್ಲ. ನಾವೇನೇ ಹೇಳಿದ್ರು ಬದುಕಿರೋರಿಗೆ ಅವರೇ ತಪ್ಪಿಸರು ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾರೆ. ನಾನು ಅವ್ರಿಗೆ ಹೇಳೋದು ಇಷ್ಟೇನೆ, ಹೋಗಿ ಪ್ರಿಂಟೆಡ್ ವರ್ಷನ್ ಇದೆ, ಹಸ್ತಪ್ರತಿ ಇದೆ, ಪರಿಶೀಲಿಸ್ಕೊಳ್ಳಿ. ಆದ್ರೆ ಆ ಗಾಸಿಪ್ಪನ್ನು ಸುಮ್ಮನೆ ಯುವ ಪೀಳಿಗೆಗೆ ದಾಟಿಸಬಾರದು. ನನ್ನ ಹತ್ರ ಕೊಟ್ಟಿದ್ದಾರೆ ಅವರು. ಇವ್ರು ಏನ್ ಮಾಡ್ಬಿಟ್ರು, ಈ ಆಧುನಿಕ ಜಗತ್ತಿನೊಳಗಡೆಗೆ ಕುವೆಂಪು ಅವರ ಅಕ್ಷರಗಳನ್ನ ಸೃಷ್ಟಿ ಮಾಡಿ ಬಿಟ್ಬಿಟ್ರು ಅಂತ ಆಪಿಸ್ಬಿಟ್ರು. ಕುವೆಂಪು ಹೆಂಗ್ ಬರೀತಾರೆ ಅದೇ ತರ ಅಕ್ಷರಗಳನ್ನ ಇದು ಮಾಡಿ ಕಂಪ್ಯೂಟರ್ನಿಂದ ಬಿಟ್ಬಿಟ್ಟು ಪ್ರಿಂಟ್ ಮಾಡಿಬಿಟ್ರು ಅನ್ನೋ ತರ ಬರೆದು ಬಿಟ್ರು. ಅದು ನಾನು ಕೇಳ್ಕೊಂಡಿದ್ದೀನಿ, ಸುಮಾರು ಬೇರೆ ಬೇರೆಯವ್ರನ್ನೆಲ್ಲ ಕ್ಲಾಸ್ ಮಾಡಿದ್ದೀನಿ. ಆ ಹೊತ್ತಿಗೆ ಆ ತಂತ್ರಜ್ಞಾನವೂ ಇಲ್ಲ,
ಆ ಥರ ಮಾಡೋಕ್ಕೂ ಸಾಧ್ಯ ಇಲ್ಲದಿರುವಂಥ ಕಾಲದಲ್ಲಿ ಅದು ಆಗಿರೋದು. ಮತ್ತು ಜಿ ಎಚ್ ನಾಯ್ಕರಂಥವ್ರು, ಶ್ರೀರಾಮ್ ಅವರು, ರಾಘವೇಂದ್ರ ಅವರು, ತೇಜಸ್ವಿ, ಇನ್ನೂ ಈ ಥರದವರೆಲ್ಲ ಕೂತು ರಾತ್ರಿ ಹಗಲು ಕೆಲಸ ಮಾಡಿ ನಮ್ಮ ಮನೆಯಲ್ಲಿ ಮಾತ್ರ ಇರುವಂಥದ್ದಲ್ಲ ಈ ಹಸ್ತಪ್ರತಿ, ಲೋಕಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೆ ಮಾಡಿದಂಥ ಒಂದು ಮಹತ್ವದ ಯೋಜನೆ. ಅವೆಲ್ಲ ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಾಗ ಬೇರೆ ಬೇರೆ ಕಾರಣಗಳಿಗೆ ಬರ್ತವೆ. ಲಂಕೇಶ್ವರ ಆ ಥರದ್ದು ನಮ್ಮ ಪ್ರಿಯವಾದ ಲೇಖಕ ಲಂಕೇಶ್. ಅದಕ್ಕೆ ನಾವು ಆಲೋಚನೆ ಮಾಡಿ ನಾನು ಮಾಡ್ಕೊಳ್ಳೋದು, ಇಬ್ಬರು ಶಕ್ತಿಯುತವಾದವರು, ಆದರೆ ಅವ್ರ ಪರ್ಸ್ನಲ್ಗೆಲ್ಲ ಹೋಗದೆ ಅವ್ರು ಕೊಟ್ಟಿರುವಂಥ ಲಿಟ್ರೇಚರ್ ಏನು ಅದನ್ನೇ ನಾವು ಓದಬೇಕಾದ್ರೆ. ಆ ಪರ್ಸ್ನಲ್ ಎಲ್ಲ ಏನೇನು ಕಾರಣಗಳಿಗಾಗಿರ್ತವೆ, ಮನುಷ್ಯರಲ್ವೇ, ಅದೆಲ್ಲ ಆಗಿರ್ತವೆ. ಆದರೆ ಯುವ ಪೀಳಿಗೆಗೆ ದಾಟಿಸ್ಬಾರ್ದು. ಆ ಥರದ್ದು ನಡೀತಾ ಇದೆ. ಮಾಸ್ತಿಗೂ ಕುವೆಂಪುಗೂ ಆಗ್ತಾ ಇರಲಿಲ್ಲ, ಕುವೆಂಪುಗೂ ಅಡಿಗರಿಗೂ ಆಗ್ತಾ ಇರಲಿಲ್ಲ. ಇವೆಲ್ಲ ನನಗೆ ಅಷ್ಟು ಮಹತ್ವವಾಗಿ ಕಾಣಿಸಲ್ಲ. ಆಗ್ತಾ ಇಲ್ಲ ಅಂದರೆ ಏನಕ್ಕೆ ಆಗ್ತಾ ಇರಲಿಲ್ಲ ಅಂತ ಪ್ರಶ್ನೆ ಮಾಡ್ಕೋಬೇಕು. ಕುವೆಂಪು ನನಗಿಂತ ಚೆನ್ನಾಗಿ ಬರೀತಾನಲ್ಲ, ಅವ್ರಿಗಿಂತ ನಾನು ಹೆಂಗೆ ಬರೀಬೇಕು ಅನ್ನುವಂಥ ಒಂದು ಸ್ಪರ್ಧೆ, ಒಂದು ಸ್ಪರ್ಧಾತ್ಮಕವಾದದ್ದು ಇದು. ಅಂದರೆ ಕುವೆಂಪುಗೂ ತೇಜಸ್ವಿಗೂ ಸ್ಪರ್ಧೆ ಇರಲಿಲ್ವಾ? ಮತ್ತೆ ಇರಲೇಬೇಕಲ್ವ? ಮತ್ತೆ ದೇವನೂರು ಮಹಾದೇವ್ಗೂ ಕುವೆಂಪುಗೂ ಸ್ಪರ್ಧೆ ಇಲ್ವಾ? ಕುವೆಂಪುಗಿಂತ ನಾನು ಬೇರೆ ಥರ ಬರೆದ್ರೆ ತಾನು ನಾನು ಉಳಿಯೋದು. ಅಡಿಗರಿಗಿರ್ಲಿಲ್ವಾ? ಅನ್ಯರು ಹೊರದನ್ನೇ ಬರೆಬರೋದು ಭಿನ್ನವಾಗಿದೆ ಮನವು, ನನ್ನ ಪನ್ನತಿಗೆ ಬರುವ ತನಕ ನನ್ನ ಬಾಳಿದು ನರಕ ಅನ್ನುವಂಥ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ? ಅವ್ರ ನೆರಳಲ್ಲೇ ಇದ್ರೆ ನನಗೆಲ್ಲಿದೆ? ಕಂಬಾರರಿಗಿರ್ಲಿಲ್ವಾ? ಕಂಬಾರರು ಒಂದು ಜಗತ್ತನ್ನು ಕಟ್ಕೊಂಡು ಒಬ್ಬ ಮಹತ್ವ ಲೇಖಕರಾಗಿ ವಿಕಾಸವಾಗಲಿಲ್ವಾ? ಹೀಗೆ ನೋಡುವುದನ್ನು ಬಿಟ್ಟು ನಾವು ತುಂಬ ಮೀನ್ ಮೈಂಡೆಡ್ ಆಗಿ ಲೇಖಕರ ನಡುವೆ ಗೊಂದಲ ತರುವಂಥದ್ದು ನನ್ನ ಓದಿನಲ್ಲಿ ಬಂದಿಲ್ಲಪ್ಪ. ನನಗೆ ಗಡಿಗಳಿಲ್ಲ, ನನ್ನ ಓದಿನ ಗಡಿಗಳಿಲ್ಲ ನನಗೆ. ಥ್ಯಾಂಕ್ ಯು, ನಮಸ್ಕಾರ. ಧನ್ಯವಾದ. ಆದರೆ ಎಡಿಟ್ ಮಾಡು ಅಣ್ಣ.